ಇವ್ರ ಕಣ್ಣು ಕನೆಕ್ಟ್ ಆಯಿತು ಅವ್ರಿಗೆ, ಡೈರೆಕ್ಟ್ರಿಗೆ ಕಣ್ಣು ತುಂಬ ಕ್ಲೋಸ್ ಅಪ್ ಕಡೆ ಅವ್ರ ಕಣ್ಣು, ಅಯ್ಯೋ ಅವ್ರ ಕಣ್ಣು ತುಂಬ ಅಟ್ರಾಕ್ಟಿವ್ ಕಣ್ಣು. ಎಸ್, ಅವ್ರ ಕಣ್ಣು ಇಷ್ಟ ಆದಮೇಲೆ ಸರಿ ಆಯಿತು ರೀಡಿಂಗ್ ಹೋಗೋಣ. ಅವನು ಫಸ್ಟ್ ಆಫ್ ಆಲ್ ಅವ್ನು ಸುಂದರವಾಗಿಲ್ಲ, ಅವ್ನು ಕಿವಿ ಕೇಳಲ್ಲ, ಅವ್ನಿಗೆ ಆಮೇಲೆ ಅವನಿಗೆ ಹಾರ್ಮೋನಿಯಂ ನುಡಿಸ್ಬೇಕು, ನನಗೆ ಸಂಗೀತದ ಧ್ಯಾನನೇ ಇಲ್ಲ. ಮೋಟ್ ಬೇಡ ಬರೀ ಇದು ಹಿಂಗೆ ಇಟ್ಕೊಳ್ತಾರಲ್ಲ ಮೇಡಮ್, ಅವ್ನು ಸಿಗ್ತಾನೆ ಇರಲಿಲ್ಲ ನನಗೆ. ನಮ್ಮ ಸಾವಿನ ಮನೇಲಿ ಮಲಗಿಸಿರ್ತೀವಲ್ಲ ಮೇಡಮ್, ಅವ್ನಿಗೆ 2-3 ಸಾರಿ ಅವನ್ನೇ ಮಲಗಿಸಿದ್ವಿ ಬೇರೆ ಬೇರೆ ಮನೆಗಳಲ್ಲೂ, ಯಾಕೆ ಗೊತ್ತಾಗಲ್ಲ ಅಂತ. ಅವ್ನಿಗೇನಂದರೆ ಎಣ್ಣೆ ಕೊಟ್ಬಿಟ್ರೆ ಮಲಗ್ಬಿಡ್ತಾನೆ. ಸುದೀಪ್ ಸರ್ ಸೆಟ್ಟಲ್ಲಿ ಇರೋದೇ ಒಂದು ಬಹಳ ಖುಷಿ ಕೊಡೋ ವಿಷಯ. ಅವರು ಸೆಟ್ಟಲ್ಲಿ ಆ ಸ್ವ್ಯಾಗಲ್ಲಿ ನಡ್ಕೊಂಬರೋದಾಗಿರ್ಬೋದು, ಆಮೇಲೆ ಅವ್ರು ಎಲ್ಲರ ಜೊತೆ ಮಾತಾಡಬೇಕಾದಾಗ ಅಲ್ಲಿ ಮಾತಾಡ್ತಾ ಕಾಫಿ ಕುಡಿತಾರೆ ಗೊತ್ತಾ, ಅವೆಲ್ಲ ಆ್ಯಟಿಟ್ಯೂಡ್ ಆ ಸ್ವ್ಯಾಗೆಲ್ಲ ನೋಡಿದಾಗ ಒಳಗಡೆ ಒಂದು ಜುಮ್ ಅನ್ಸುತ್ತೆ ಮೇಡಮ್. ನಿಮ್ಗೆ ಯಾರು ಬೇರೆ ಸಿಕ್ಲಿಲ್ಲ ಅಂತ ಇವ್ರನ್ನ ತೊಗೊಂಡ್ರೆ ಹೇಗೆ? ಅದರ ಜೊತೆಲಿ ಇದ್ನಲ್ಲ ಮೇಡಮ್ ಸ್ನೇಹಿತ ಅಂತ. ಅರಸ ಏನೋ ಪ್ರೇಮ ಪ್ರಸಂಗದ್ದು ಇವಾಗ ಇಂಟರ್ವ್ಯೂ ಎಲ್ಲ ಮುಗಿದಿದೆ. ಮ್ಯಾಮ್ ನಮ್ಮ ಸಿನಿಮಾ ಯಾವಾಗ ಬರ್ತಾ ಇದೆ? ಸೆಪ್ಟೆಂಬರ್ 19. ಇನ್ನೊಂದು ಸರ್ ಜೋರಾಗಿ ಹೇಳಿ. Today we are in conversation with Mahantesh Hiremath and Rashmita Gowda for ಅರಸಯ್ಯನ ಪ್ರೇಮ ಪ್ರಸಂಗ. ಸೊ ನಾವು ಒಂದು ಹೀರೋ ಅಂದ ತಕ್ಷಣ ನೋಡಿ, ಒಂದು ಆ್ಯಕ್ಟ್ರ್ ಅಂತ ನೋಡಿದ ತಕ್ಷಣ ಬೇರೆ ಬೇರೆ ರೀತಿ ಜರ್ನಿಯಾಗಿ ಕನ್ನಡ ಸಿನಿಮಾಗೆ ಬರ್ತಾರೆ. ಬಟ್ ನಿಮ್ಮ ಜರ್ನಿನ ತುಂಬ ಕುತೂಹಲ ತಿಳ್ಕೊಳ್ಳೋಕ್ಕೆ ಹೇಳಿ. ಈ ಸಿನಿಮಾ ಯಾವಾಗಲೂ ನನಗೆ ಕಾಡೋದು, ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಆಗಬೇಕು ಅನ್ನೋದೊಂದು ಸಿನಿಮಾ ಹುಚ್ಚು ಜಾಸ್ತಿ ಇಟ್ಕೊಳ್ಳೋದು. ಒನ್ಸ್ ಡಿಸೈಡ್ ಮಾಡಿ ಟೊಯೋಟಾ ಕೆಲಸ ರಿಸೈನ್ ಮಾಡಿ ನಾನು ಆಚೆ ಬಂದೆ ಆ್ಯಕ್ಟ್ರ್ ಆಗಬೇಕು ಅಂತ. ಬಟ್ ನನಗೆ ಆ ಟೈಮಲ್ಲಿ ಯಾರೂ ಪರಿಚಯ ಇಲ್ಲ, ಯಾರು ಇಂಡಸ್ಟ್ರಿ ಅಂದ್ರೆ ಏನು ಗೊತ್ತಿಲ್ಲ. ಮತ್ತು ಯಾವ ಗಟ್ಸಿಂದ ನೀವು ಆ್ಯಕ್ಟ್ರ್ ಆಗಿ ಬಂದ್ರಿ? ಅದೇ ಗೊತ್ತಿಲ್ಲ ಮೇಡಮ್. ಅಂದರೆ ಸಿನಿಮಾ ಚಿಕ್ಕ ವಯಸ್ಸಿನ ತುಂಬ ಆಸೆ ಪಡ್ತಾ ಇದ್ದೆ. ಆ ಹುಚ್ಚುತನದಿಂದನೇ ಒಂದು ಸಾರಿ ಡಿಸೈಡ್ ಮಾಡಿ ನಾನು ರಿಸೈನ್ ಮಾಡಿದ್ದು. ಓಕೆ, ವಾಟ್ ಎವರ್ ಪ್ರಯತ್ನ ಅಂತೂ ಪಡ್ತೀನಿ, ಆನೆಸ್ಟಾಗಿ ಟ್ರೈ ಮಾಡ್ತೀನಿ, ಏನಾಗುತ್ತೋ ನೋಡೋಣ ಅನ್ನೋ ಒಂದು ಧೈರ್ಯದಲ್ಲಿ ಕೆಲಸ ಬಿಟ್ಟೆ. ಬಂದು ಆ್ಯಕ್ಟ್ರ್ ಆಗಬೇಕು ಅಂದಾಗ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು. ಯಾಕಂದ್ರೆ ನನಗೆ ಫಸ್ಟ್ ಥಿಂಗ್ ಆ್ಯಕ್ಟಿಂಗ್ ಬರಲ್ಲ, ಆಮೇಲೆ ತುಂಬ ಸಂಕೋಚ ಸ್ವಭಾವಿ ನಾನು. ತುಂಬ 4 ಜನದ ಮುಂದೆ ಮಾತಾಡೋಕ್ಕೆ ಹೆದರ್ಕೊಳ್ತೀನಿ ಮ್ಯಾಮ್. ಬಿಟ್ಟು ಆಚೆ ಬಂದಾಗ ಹಿಂಗೆ ಸ್ನೇಹಿತರನ್ನ ಕೇಳ್ತಾಯಿದ್ದೆ, ನಾನು ಆ್ಯಕ್ಟ್ರ್ ಆಗಬೇಕು, ಏನು ಮಾಡೋದು ಅಂತ. ಅವರು ಈ ಥರದ್ದು ರಂಗ ತಂಡಗಳಿರುತ್ತೆ, ಅಥವಾ ಇಲ್ಲಾಂದರೆ ಆ್ಯಕ್ಟಿಂಗ್ ಸ್ಕೂಲ್ಗಳಿರುತ್ತೆ, ಈ ಥರ 6 ಮಂತು 3 ಮಂತ್ಸು 1 ಇಯರ್ ಈ ಥರ ಕೋರ್ಸ್ಗಳಿರುತ್ತೆ ಅಂದರು. ನಾನು ಹಂಗೆ 1-2 ನಂಬರ್ ತೊಗೊಂಡು ಕಾಲು ಮಾಡಿದ್ದೆ, ಇದು ಈ ಥರ ನಿಮ್ಮ ತಂಡಕ್ಕೆ ನಾನು ಸೇರ್ಕೋಬೇಕು ಆ ಥರ ಎಲ್ಲ. ಅವರು ನಾವು ನೆಕ್ಸ್ಟ್ ಟೈಮ್ ಹೇಳ್ತೀವಿ ಸರ್, ಈಗ ಆಲ್ರೆಡಿ ನಮ್ಮ ಟೀಮಲ್ಲಿ ಇದ್ದೀವಿ ಆ ಥರ ಎಲ್ಲ ಹೇಳಿದರು. ಈ ಒಂದು ಪ್ರೋಸೆಸ್ಸಲ್ಲಿರ್ಬೇಕಾದ್ರೆ ಒಬ್ಬರು ಸ್ನೇಹಿತರು ಅಭಿನಯ ತರಂಗ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಹನುಮಂತ ನಗರದಲ್ಲಿ, ಹೋಗಿ ನೀವು ಅಲ್ಲಿ ಟ್ರೈ ಮಾಡಿ ಅಂತ. ಸರಿ ಆಯಿತು. ನನ್ನ ಅಭಿನಯ ತರಂಗಕ್ಕೆ ಹೋಗಿ ಗೌರಿ ದತ್ತು ಮ್ಯಾಮ್ ಅಂತ ಪ್ರಿನ್ಸಿಪಲು, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿದೆ. ಮ್ಯಾಮ್ ಈ ಥರ ನಾನು ಇನ್ಸ್ಟಿಟ್ಯೂಟಿಗೆ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಬಂದಿದ್ದೀನಿ ಅಂತಂದಾಗ, ಈಗ ಆಲ್ರೆಡಿ ಬ್ಯಾಚ್ ಸ್ಟಾರ್ಟಾಗಿ 2 ಮಂತ್ಸ್ ಆಗಿದೆಯಪ್ಪ, ಈಗ ಸದ್ಯಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ನಾನು ನೋಡ್ತೀನಿ ಅನ್ನೋ ಒಂದು ಮಾತು ಅವ್ರು ಹೇಳಿದಾಗ, ಇಲ್ಲ ಮ್ಯಾಮ್ ನಾನು ಕೆಲಸ ಬಿಟ್ಟು ಬಂದುಬಿಟ್ಟಿದ್ದೀನಿ, ದಯವಿಟ್ಟು ಸೇರಿಸ್ಕೊಳ್ಳಿ ಅಂತ ತುಂಬ ಜೆನ್ಯೂನ್ನಾಗಿ ತುಂಬ ಹಂಬಲಾಗಿ ಎಲ್ಲ ರೀತಿ ರಿಕ್ವೆಸ್ಟ್ ಮಾಡಿದೆ. ಒಂದು ಕೆಲಸ ಮಾಡು, ಈಗ 15 ಡೇಸ್ಗೆ ಒಂದು ಬೀದಿ ನಾಟಕ ಶಿಬಿರ ಮಾಡ್ತಾಯಿದ್ದೀನಿ. ಓಕೆ ಸರಿ ಮ್ಯಾಮ್, ಓಕೆ, ಈಗ ಒಳಗಡೆ ಎಂಟ್ರಾದರೆ ಸಾಕು, ಮತ್ತೆ ಏನಾದರೂ ಮಾತಾಡೋಣ ಅಂತ ಅಂದ್ಕೊಂಡು ಬೀದಿ ನಾಟಕ ಶಿಬಿರ ಸ್ಟಾರ್ಟ್ ಆಯಿತು. ಅವಾಗ ನಾನು ಫಸ್ಟ್ ಟೈಮ್ ಮಾಡಿದ್ದು ಒಂದು ಮಂಗಳಮುಖಿ ಅವ್ರ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅಲ್ಲಿಂದ ನನ್ನ ಫಸ್ಟ್ ಅಭಿನಯ ಸ್ಟಾರ್ಟ್ ಆಗಿದ್ದು ಮ್ಯಾಮ್. ಆ ಒಂದು ಮೂಮೆಂಟಲ್ಲಿ ಕೆಲಸ ಬಿಟ್ಟಿದ್ದೆ, ಆಲ್ರೆಡಿ ಫೈನಾನ್ಷಿಯಲಿ ತುಂಬ ಹೊಡ್ಸ್ಕೊಂಡು ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಬಿಫೋರ್ ಮನೆ ಕಮಿಟ್ಮೆಂಟು ಅದೆಲ್ಲ ಕ್ಲಿಯರ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಲಿಟ್ರಲಿ ಝೀರೋ. ಈಗ ಒಂದು 3-4 ಮಂತ್ಸ್ ರನ್ ಮಾಡಿದ್ದೆ, ಟೊಯೋಟಾ ಮುಗಿಸ್ನು 3-4 ಮಂತ್ಸ್ ರನ್ ಮಾಡಿದ್ದೆ. ಅದಾದಮೇಲೆ ಹೆವಿ ಸ್ಟ್ರಗ್ಲ್ ಅಂದರೆ ಇಲ್ಲಿ ಬರೋ ಕಷ್ಟಗಳೆಲ್ಲ ಅದನ್ನ
ನಾನು ಲೈಫಲ್ಲಿ ಯಾವತ್ತೂ ಅದನ್ನ ನೀವು ಚೂಸ್ ಮಾಡ್ಕೊಂಡಿದ್ದು. ಎಸ್ ಅದೇ ಹೇಳಕ್ಕೆ ಬಂದೆ ಮ್ಯಾಮ್. ನನ್ನ ಲೈಫಲ್ಲಿ ಕೆಲವೊಂದು ಏನಂದ್ರೆ ನಾನು ನಿರ್ಧಾರ ತೊಗೊಂಡಿರ್ತೀನಲ್ಲ ಯಾವತ್ತೂ ಕೊರಗಲ್ಲ, ಆಮೇಲೆ ನೊಂದ್ಕೊಳ್ಳಲ್ಲ. ಅದನ್ನ ತುಂಬ ಪಾಸಿಟಿವ್ ಆಗಿ ರಿಸೀವ್ ಮಾಡ್ತೀನಿ. ಯಾಕೆಂದರೆ ಯಾವತ್ತೂ ನಾನು ಒಂದು ನಿರ್ಧಾರ ತೊಗೊಂಡ್ರೆ ನನ್ನ ಲೈಫಲ್ಲಿ ನಾನೇ ಹೀರೋ ಎಲ್ಲದಕ್ಕೂ. ಸರಿ, ನಾನು ನಿರ್ಧಾರ ತೊಗೊಂಡ್ಮೇಲೆ ಅದ್ರ ತಪ್ಪಾದರೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಗುಡ್ ಆಯಿತು ಅಂದರೆ ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ನಾನು ಯಾವತ್ತೂ ಇದೇ ರೂಟಲ್ಲಿ ಹೋಗೋದು. ಯಾವಾಗಲೂ ನಾನು ಬೇರೆ 1000 ಜನ 1000 ಹೇಳಿ, ಬಟ್ ನಾನು ಕೇಳಿಸ್ಕೊಳ್ತೀನಿ ಇಲ್ಲ ಅಂತಲ್ಲ, ಬಟ್ ನಿರ್ಧಾರ ಮಾತ್ರ ನಾನೇ ತೊಗೊಳ್ತೀನಿ. ಪಾತ್ರಗಳು ಬಂದಾಗ ಅಂದರೆ ಇಂಡಸ್ಟ್ರಿಗೆ ನೀವು ಎಂಟ್ರಿ ಆಗ್ತೀರಾ, ಅದೊಂದು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದನೇ ನಿಮ್ಮ ಸಿನಿಮಾಗೆ ಒಂದು ಅವಕಾಶ ಸಿಕ್ತಲ್ಲ, ಅಲ್ಲಿ ನೀವು ಎಂಟ್ರಿ ಆದಾಗ ನಿಮ್ಮ ಡೈರೆಕ್ಟರ್ ಅಂದರೆ ಎನಿ ಫಿಲಮ್ ಮೇಕರ್ಸ್ ನೀವು ಅಪ್ರೋಚ್ ಮಾಡಿದಾಗ ಅವ್ರು ನಿಮ್ಮನ್ನ ಹೇಗೆ ನೋಡಿದರು? ಲೈಕ್ ಅಂದರೆ ಮ್ಯಾಮ್, ಈಗ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಕನ್ಸಿರುತ್ತೆ, ನನ್ನ ಪಾತ್ರ ಹಿಂಗೆ ಬರಬೇಕು, ಈ ಥರದ್ದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಈ ಥರ ಲುಕ್ ಇರುತ್ತೆ ಅನ್ನೋದು ಅವ್ರಿಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರುತ್ತೆ. ಒನ್ಸ್ ನಾನು ಯಾವುದಾದ್ರೂ ಒಂದು ಸಿನಿಮಾಗೆ ಆಡಿಷನ್ಗೆ ಹೋದಾಗ ನನ್ನ ಅಪಿರಿಯನ್ಸು ಅವ್ರಿಗಿನ್ನೂ ಬೆಸ್ಟ್ ಅನಿಸುತ್ತೆ, ಇಲ್ಲಾಂದರೆ ಬ್ಯಾಡ್ ಅನಿಸುತ್ತೆ. ಸೊ ನನ್ನ ಲಕ್ಕಿ, ನನ್ನ ಅಪಿರಿಯನ್ಸು ಆಲ್ಮೋಸ್ಟ್ ಎಲ್ರಿಗೂ ಪಾಸಿಟಿವ್ ಆಗಿ. ಹೇರ್ ಸ್ಟೈಲೇ ನಿಮ್ದೊಂದು ಸಿಗ್ನೇಚರಾ? ಅಲ್ಲ ಹೇಳಬೇಕು ಅಂದರೆ ಇಲ್ಲ ಮ್ಯಾಮ್, ನಾನು ಟೊಯೋಟೋದಲ್ಲಿದ್ದಾಗ ತುಂಬ ನೀಟು ಹ್ಯಾಂಡ್ಸಮ್ ಆಗಿ, ಅಂದರೆ ಶಾರ್ಟ್ ಏರು ಈ ಥರ ಎಲ್ಲ ಇದ್ದೆ. ನಾವು ಥಿಯೇಟ್ರ್ ಮಾಡಬೇಕಾದಾಗ ಈ ಕೂದಲು ಯಾವುದೋ ಒಂದು ಮೂಮೆಂಟಲ್ಲಿ ಬಿಟ್ಟಿದ್ದೆ ಅಷ್ಟೇ. ಆ ಒಂದು ಮೂಮೆಂಟಲ್ಲಿ ಒಂದು ಸಿನಿಮಾ ಸಿಕ್ಕಿತ್ತು ನನಗೆ, ತರಂಗ ಮಾಡಬೇಕಾದಾಗಲೇ. ಆ ಒಂದು ಸಿನಿಮಾದಿಂದ ಹಂಗೆ ಜಂಪ್ ಆಗ್ತಾ ಒಂದೊಂದೇ ಸಿನಿಮಾ ಚಿಕ್ಕ ಚಿಕ್ಕ ಪಾತ್ರಗಳು ಸಿಗ್ತಾ ಹೋಯಿತು ಮ್ಯಾಮ್. ನಾನು ಹಂಗೆ ಅದನ್ನು ಕಂಟಿನ್ಯೂ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೆ. ಆ ಟೈಮಲ್ಲಿ ನನಗೆ ಆಡಿಷನಲ್ಲಿ ಫ್ರೆಂಚ್ ಬಿರಿಯಾನಿ ಸಿಕ್ಕಿದ್ದು ಮ್ಯಾಮ್. ಅವಾಗ ಹೇರ್ಸ್ ಇನ್ನೊಂದು ಚೂರು ಕಮ್ಮಿ ಇತ್ತು, ಆಡಿಷನಲ್ಲಿ ನನಗೆ ಫ್ರೆಂಚ್ ಬಿರಿಯಾನಿ ಸಿಕ್ಕಿದ್ದು. ಹೇರೇ ನಿಮಗೆ ಒಂಥರ ಒಂದು ರೀತಿ ಸಾಕ್ತಾ ಇದೆ ಅಂತಲೇ ಹೇಳ್ತೀನಿ ಮೇಡಮ್. ನೀವೇ ಹೇಳಿದ್ರಿ, ನಾನು ಹೇಳಬೇಕು ಅಂತಿತ್ತು. ಇಲ್ಲ ನಿಜವಾಗ್ಲೂ ಮ್ಯಾಮ್, ಅಂದರೆ ಅಂದರೆ ನಮ್ಮಲ್ಲಿ ಏನು ವೀಕ್ನೆಸ್ ಇರುತ್ತೆ ಅದನ್ನೇ ಪ್ಲಸ್ ಮಾಡ್ಕೋಬೇಕು ಅಂತಾರಲ್ಲ, ನಾನು ಆ ವಿಚಾರದಲ್ಲಿ ಆಮೇಲೆ ಪಾಸಿಟಿವ್. ನಾನು ಪ್ರತಿಯೊಂದರಲ್ಲಿ ನೆಗೆಟಿವ್ ಎಷ್ಟು % ನೋಡ್ತೀನೋ, ಪಾಸಿಟಿವ್ ಅದರ ಡಬ್ಬಲ್ ನೋಡ್ತೀನಿ ಮ್ಯಾಮ್. ಸೊ ನೀನು ಡೆಬ್ಯೂ ಮಾಡ್ಬೇಕಾದ್ರೆ ಇಂಥವ್ರ ಜೊತೆನೇ ಪೇರ್ ಆಗಬೇಕು, ಹ್ಯಾವ್ ಟು ವರ್ಕ್ ವಿತ್ ಆಪೋಸಿಟ್, ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ. ಬಟ್ ವೆನ್ ಯು ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಮಹಾಂತೇಶ್ ಹಿರೇಮಠ್, ನಿಮ್ಗೆ ಏನು ಅನಿಸ್ತು? ವಾಟ್ ವಾಸ್ ದ ರೋಲ್ ದಟ್ ಎಕ್ಸೈಟೆಡ್ ಯು? ನಾನು ಭರತನಾಟ್ಯಂ ಡಾನ್ಸರ್ ಮ್ಯಾಮ್. ಸೊ ನಾನು ಶುರು ಮಾಡಿದ್ದು ಕಂಪ್ಲೀಟಾಗಿ ಅಭಿನಯ ಮುಖಾಂತರನೇ. ಸೊ ನನಗೆ ನನ್ನ ಯಾವುದೇ ಚಿತ್ರ ಮಾಡಿದ್ರು ನನ್ನ ಕ್ಯಾರೆಕ್ಟರಲ್ಲಿ ಆ ಒಂದು ಸ್ಕಿಲ್ನ ನನ್ನ ಜನಕ್ಕೆ ತೋರಿಸೋವಂಥ ಒಂದು ಪಾತ್ರ ಬೇಕು ಅಂತ. ಸೊ ನಾನು ಯಾವ ಪಾತ್ರ ಮಾಡ್ತೀನಿ ಅನ್ನೋದು ಸ್ಪೆಸಿಫಿಕ್ಕಾಗಿ ನಾನು ಹೀಗೆ ಮಾಡ್ತೀನಿ ಅಂತ ನಾನು ಯಾವತ್ತೂ ತಲೆಯಲ್ಲಿ ಇಟ್ಕೊಂಡು ಬರಲಿಲ್ಲ. ಮಹಾಂತೇಶ್ ಅವ್ರು ನನಗೆ ಫಸ್ಟ್ ರೆಫರ್ ಮಾಡಿದಾಗ ಅವ್ರ ಪರಿಚಯ ಮುಂಚೆನೇ ಇತ್ತು. ಸೊ ಅವರಿಗೆ ನಾನು ಸೂಟ್ ಆಗ್ತೀನಿ ಅಂತ ಅನಿಸಿದ್ದಕ್ಕೆ ನಮ್ಮ ದೀಪು ಅವರಿಗೆ, ಡೈರೆಕ್ಟರ್ ಅವರಿಗೆ ರೆಫರ್ ಮಾಡಿದ್ದು ಪಾತ್ರ. ಸೊ ಅಲ್ಲಿ ಆ್ಯಕ್ಚುಲಿ ಹೋದಾಗ ನನಗೆ ಅವರು ನಾನು ಯಾವ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಏನು ಹೇಳಿ ಕರೆಸಿರ್ಲಿಲ್ಲ. ಹಾಗೇ ಬಂದು ಕತೆ ಇದೆ ಕೇಳ್ಕೊಂಡು ಹೋಗಿ ಅಂತಲೇ ಕರೆಸಿದ್ದು. ನನ್ನ ಕತೆ ಎಲ್ಲ ಕೇಳಿದ್ಮೇಲೆ ತುಂಬ ಒಂದು ವೆರಿ ಲೇಟರ್ ಸ್ಟೇಜ್, ಅವತ್ತೇ ಕತೆ ಕೇಳಿ ನಂತರನೇ ಐ ಗಾಟ್ ಟು ನೋ ದಟ್ ಮಹಾಂತೇಶ್ ಪ್ಲೇ ಮಾಡ್ತಾ ಇದ್ದಾರೆ ಲೀಡ್ ಅಂತ. ಬಟ್ ಒಂದೇನಪ್ಪ ಅಂದರೆ ಕಾಮಿಡಿ ಸಿನಿಮಾ ಅಂತ ಬಂದಾಗ ನಾನು ಡೆಬ್ಯೂ ಮಾಡುವಾಗ ನಾನು ಹೇಗೆ ಕಾಮಿಡಿ ಮ್ಯಾಚ್ ಮಾಡ್ತೀನಿ, ಬಿಕಾಸ್ ಮಹಾಂತೇಶ್ ಅವರು ತುಂಬ ಒಳ್ಳೆ ಆ್ಯಕ್ಟರ್ ಅಂತ ನಂಗೆ ಮುಂಚಿಂದ ಪರಿಚಯ ಇತ್ತು ಆ್ಯಂಡ್ ಅವರಿಗೆ ಎಕ್ಸ್ಪೀರಿಯನ್ಸ್ ಅಷ್ಟಿತ್ತು ಆಲ್ರೆಡಿ. ಸೊ ಡೆಬ್ಯೂನಲ್ಲಿ ನಾನು ಅವರಿಗೆಲ್ಲ ಹೇಗೆ ಮ್ಯಾಚ್ ಮಾಡ್ತೀನಿ ಅಂತ, ನಮ್ಮ ಕ್ರೂನು ಹಾಗೆ, ನಮ್ಮ ಕಾಸ್ಟ್ ಏನಿದೆ ಸಿನಿಮಾದು ಎಲ್ಲ ಇಂಡಸ್ಟ್ರಿನಲ್ಲಿ ತುಂಬ ವರ್ಷ ಕೆಲಸ ಮಾಡಿರೋರು. ನಂದು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ 2ನೇ ಸಿನಿಮಾ, ಬಟ್ ಡೆಬ್ಯೂಗೆ ನನ್ನ ಮೊದಲನೇ ಸಿನಿಮಾ ಇದು. ಸೊ ಹೇಗೆ ತರ್ತೀನಿ ಅನ್ನೋದು, ಸೊ ಅದೊಂದು ಡೌಟ್ ಇತ್ತು. ಬಿಟ್ಟರೆ ಮಹಾಂತೇಶ್ ಅವರು ಅಂದರೆ ಇವರೇ ನನಗಿರ್ಬೇಕಾ, ಮಹಾಂತೇಶ್ ಅವರು ಜೊತೆಗೆ ಆ್ಯಕ್ಟ್ ಮಾಡಬೇಕಾ, ಅದೆಲ್ಲ ನಂಗೆ ಯಾವುದೂ ಕಾನ್ಸೆಪ್ಟ್ ಇರಲಿಲ್ಲ. ನೀವು ಥಿಯೇಟ್ರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಆದಮೇಲೆ ಒಂದು ಕಾಮಿಡಿಯನ್ ಆಗಿ ಎಂಟರ್ ಆಗ್ತೀರಾ. ಎವ್ರಿ ಕಾಮಿಡಿಯನ್ ಟುಡೇ ಯಾಕೆ ಹೀರೋ ಆಗಬೇಕು ಅಂತಲೇ ಬರ್ತೀರಾ, ಅಥವಾ ಕಾಮಿಡಿಯನ್ ಆಗಿ ಇರೋಕ್ಕಾಗಲ್ಲ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಮ್ಯಾಮ್, ನಾನು ಆಲ್ವೇಸ್ ಕಲಾವಿದ, ನಟ ಅಷ್ಟೇ. ಎಸ್, ಆ್ಯಕ್ಟ್ರಾಗೆ ಬಂದಿರೋದು, ಇವಾಗಲೂ ಅಭಿನಯದಲ್ಲೇ ಇರೋದು. ನನಗೆ ಈ ಹೀರೋ ಕಾನ್ಸೆಪ್ಟು ನನಗೆ ಗೊತ್ತಿಲ್ಲ ಮ್ಯಾಮ್. ಈಗ ಆ್ಯಕ್ಚುಲಿ ಈಗ ನಾನು ಹೇಳೋಕ್ಕೆ ಹೋದರೆ ನಾನು ಒಂದು ಸಿನಿಮಾದಲ್ಲಿ 40 ನಿಮಿಷ ನಗಿಸ್ತೀನಿ, ಇನ್ನೊಂದು ಸಿನಿಮಾದಲ್ಲಿ ಒಂದು ಗಂಟೆ ನಗಿಸ್ತೀನಿ, ಈ ಸಿನಿಮಾದಲ್ಲಿ 2 ಗಂಟೆ ನಗಿಸ್ತಾ ಇದ್ದೀನಿ ಅನ್ನೋದೊಂದು ಡಿಫ್ರೆನ್ಸ್ ಬಿಟ್ಟರೆ ನನಗೆ ಹೀರೋ ಆ ಥರದ್ದು ಗೊತ್ತಿಲ್ಲ ಮ್ಯಾಮ್. ನನ್ನ ಪ್ರಕಾರ ಹೀರೋ ಅಂದರೆ ಮುಖ್ಯ
ಪಾತ್ರಧಾರಿ ಅವನಿಗೆ ಇಡೀ ಎಂಟೈರ್ ಪಾತ್ರಗಳ ಟಚ್ ಇರುತ್ತೆ. ಅಂದರೆ ಆ ಪಾತ್ರದ ಮುಖಾಂತರ ಎಲ್ಲ ಎಂಟೈರ್ ಕತೆ ನರೇಟ್ ಮಾಡ್ತಾರೆ ಅನ್ನೋದು ನನ್ನ ಪಾಯಿಂಟ್. ನಮ್ಮ ಮಹಂತೇಶ್ವರ್ 40 ಸಿನಿಮಾದಲ್ಲೇ ಹೀರೋ ಆಗಿದೆ. ಈ ಕತೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ಮ್ಯಾಮ್. ಡೈರೆಕ್ಟು ನನ್ನ ಕ್ಲಾಸ್ಮೇಟ್ ಆಗಿರೋದಾಗ ಕತೆ ಬರ್ಕೊಂಡಿದ್ದ, ಈ ಥರದ್ದೊಂದು ನಾವೆಲ್ಲ ಸೇರ್ಕೊಂಡು ಸಿನಿಮಾ ಮಾಡೋಣ ಮಚ್ಚ ಅಂತೆಲ್ಲ ಇದ್ದು. ಸರಿ ಆಯಿತು ಮಚ್ಚ ಮಾಡೋಣ ಎಲ್ಲರೂ ಸೇರ್ಕೊಂಡು ಅಂತಂದಾಗ, ಮತ್ತು ನಮ್ಮ ಬ್ಯಾಚಲ್ಲೇ ನಮ್ಮ ಅಣ್ಣ ಪ್ರೊಡ್ಯೂಸರ್ ಇದ್ದರು, ಅವ್ರು ಸೇರಿಸ್ಕೊಂಡು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಆವಾಗ ಲೀಡ್ ಬೇರೆದವ್ರು ಇದ್ರು ಮ್ಯಾಮ್. ನಾನು ಆವಾಗ ಆಲ್ರೆಡಿ ಒಂದು 15 ಸಿನಿಮಾ ಆಗಿತ್ತು, ಪರಿಚಯ ಇಂಡಸ್ಟ್ರಿ ಇತ್ತಲ್ಲ. ಮಚ್ಚ ನೀವು ಯಾರು ಬೇಕು, ಯಾವ ಹೀರೋ ಬೇಕಾದರೂ ಡೇಟ್ ಕೊಡಿಸ್ತೀನಿ, ಹೋಗಿ ಕತೆ ಹೇಳುವಂತೆ ಹಿಂಗೆಲ್ಲ ಹೇಳಿದ್ದೆ. ಅವನು ಮಚ್ಚ ಹೇಳ್ತೀನಿ ಅಂತ. ಅವನು ಇನ್ನೂ ಡೌಟಲ್ಲೇ ಇದ್ದ, ಯಾರಿಗೆ ಹೇಳೋದು, ಹೆಂಗೆ ಹೇಳೋದು ಅಂತ. ಅವನಿಗೆ ಅವ್ನು ಆ್ಯಕ್ಚುಲಿ ತುಂಬ ರಾಯರ್ ಭಕ್ತ. ಅವನು ಆ್ಯಕ್ಚುಲಿ ಒಂದಿನ ರಾಯರ ದೇವಸ್ಥಾನಕ್ಕೆ ಹೋಗಿ, ನಾನು ಅವಾಗ ಮಧ್ಯಾಹ್ನ ಚೆನ್ನಾಗಿ ತಿಂದು ಮಲಗಿಬಿಟ್ಟಿದ್ದೆ ಸೋಫಾಲ್ ಮೇಲೆ, ಹಿಂಗೆ ದೇವ್ರ ಮಲಗಿದ್ದೆ. ಬಂದ ಮಂತು ಅಂದ, ಹೇಳೋ ಮಚ್ಚ ಅಪ್ಪ ಒಳಗಡೆ ಅಂತಂದೆ. ಮಚ್ಚ ನಮಗೆ ಹೀರೋ ಸಿಕ್ಕ ಮಚ್ಚ. ಅಯ್ಯೋ ಸೂಪರ್, ಯಾರಿಗೆ ಹೇಳ್ತಿದ್ದೆ ನೀನೇ ಮಚ್ಚ ಅಂತ ಅಪ್ಪ ಹಿಂಗೆ ಎದ್ಬಿಟ್ಟು, ಏನೋ ಮಚ್ಚ ಕತ್ತಿಂಗೆ ಐತಿ ಮೇಡಮ್. ಅವ್ನು ಇಲ್ಲಿ ನಿಂತಿರೋದಕ್ಕೆ ಏನು ಹೇಳ್ತಾ ಇದ್ದೆ ನಾನು, ಈಗ ತಾನೇ ಒಂಚೂರು ಇಂಟ್ರೆಸ್ಟಲ್ಲಿ ಅಂಬೆಗಾಲು ಇಟ್ಕೊಂಡು ಒಂದಿಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಪಟ್ಟಂತ ತಿನ್ನೋ ತಟ್ಟೆನೇ ಕಿತ್ಕೊಂಡಂಗೆ ಆಯ್ತೈತೆ ನನಗೆ, ಈ ಥರದ ಮೂಮೆಂಟ್ ಯಾಕೆ ಅಂತ. ಇಲ್ಲ, ನಿನ್ನನ್ನು ಈ ಕತೆಗೆ ನಾನು ಅಂದ್ಕೊಂಡಾಗ ನನಗೆ ಅಪಿರಿಯನ್ಸಿಂದ ಹಿಡಿದು ಪ್ರತಿಯೊಂದು ಪಾತ್ರದ ಜೊತೆ ನಿಂದು ಪಾತ್ರ ತುಂಬ ಮಿನಿಗಲ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಜೊತೆಗೆ ಎಮೋಷನ್ನು ಎಕ್ಸ್ಟ್ರಾಡಿನರಿಯಾಗಿ ಕನೆಕ್ಟ್ ಆಗುತ್ತೆ ಅಂತಂದ. ಮುಂಚೆ ನನಗೆ ಯಾಕೋ ಭಯ ಆಗ್ತೈತೆ, ಏನು ಮಾಡೋದು ಏನು ಅಂತ. ನೀನೇನಿಲ್ಲ, ಬರೀ ಒಂದು ಆ ಕತೆಗೆ ಇರೋ ಪಾತ್ರ ಮಾಡ್ತಾ ಇದೆಯಾ, ಈ ಪಾಯಿಂಟ್ ಆಫ್ ಇಂದ ನಾವು ಹೋಗೋಣ. ನಾನು ಆ ಟ್ರೈಲರ್ ನೋಡಿದ ತಕ್ಷಣ ಅರಸಯ್ಯನ ಪಾತ್ರ ಮತ್ತು ಮಹಂತೇಶ್ ಹೀರೋ ಆಗಿ ಬರೋದು ತುಂಬ ಕಂಪ್ಯಾರಿಸನ್ಸ್ ಇದೆ. ನನಗೆ ಬಯಸದ ಬಂದ ಭಾಗ್ಯ ಮೇಡಮ್ ಇದು. ಸರಿ ಆಯಿತು, ಎಲ್ಲರೂ ಹೇಳ್ತಿದ್ರೆ ಮಾಡೋಣ ಬಿಡಿ ಜೊತೆಗೆ ಸೇರಿಕೊಂಡು ಅಂತ. ಹೀರೋಯಿನ್ ಹಿಂಗೆ ಹುಡ್ಕೋದು ಅಂತ ಇವ್ರ ಜೊತೆ ನಾನು ಕೆಲಸ ಮಾಡಿದ್ನಲ್ಲ, ಇದ್ರ ಬಿಫೋರ್ ಒಂದಿಷ್ಟು ಫೋಟೋ ತೋರಿಸಿದ್ದೆ. ಇಲ್ಲ ಮಚ್ಚ, ನನಗೆ ತುಂಬ ಫೇಸು ಲಕ್ಷಣವಾಗಿರೋರು ಬೇಕು, ಈ ಥರ ಇತ್ತು. ಅವನದು ಒಂದಿಷ್ಟು ಕಂಡೀಷನ್ಸ್, ಅಂದರೆ ಆ ಹೀರೋಯಿನ್ ಹಿಂಗಿರಬೇಕು ಅನ್ನೋದಿತ್ತು. ಒನ್ಸ್ ಇವ್ರ ಪ್ರೊಫೈಲ್ ತೋರಿಸಿದೆ, ಇವ್ರ ಕಣ್ಣು ಕನೆಕ್ಟ್ ಆಯಿತು ಅವ್ರಿಗೆ, ಡೈರೆಕ್ಟ್ರಿಗೆ. ಕಣ್ಣು ತುಂಬ ಕ್ಲೋಸಪ್ ಕಡಿಬೇಕು ಅವ್ರ ಕಣ್ಣು. ಅಯ್ಯೋ, ಅವ್ರ ಕಣ್ಣು ತುಂಬ ಅಟ್ರಾಕ್ಟಿವ್ ಕಣ್ಣು. ಎಸ್, ಅವ್ರ ಕಣ್ಣು ಇಷ್ಟ ಆದಮೇಲೆ ಸರಿ ಆಯಿತು, ರೀಡಿಂಗ್ ಹೋಗೋಣ ಅಂತ ಅಂದೆ. ರೀಡಿಂಗ್ ಹೋದ್ವಿ ಮೇಡಮ್. ಒಂದು ಜಯನಗರ ಕಾಫಿ ಡೇ ಇದೆಯಲ್ಲ ಮೇಡಮ್, ಅಲ್ಲಿ ಕತೆಗೆ ಹೇಳಕ್ಕೆ ಕರೆಸಿದ್ವಿ. ನಾನು ದೀಪು ಇಬ್ಬರು ಹೋಗಿದ್ದೆ, ಡೈರೆಕ್ಟ್ರು. ನಾನು ಡೈರೆಕ್ಟ್ರ್ ಕತೆ ಎಲ್ಲ ಹೇಳಿದ್ರು. ಇವ್ರಿಗೆ ಕತೆ ತುಂಬ ಇಷ್ಟ ಆಯಿತು. ದೀಪು ಸರ್ ಹೀರೋ ಯಾರು ಅಂದರು. ಪಕ್ಕದಲ್ಲಿ ಕೂತಿದ್ನಲ್ಲ, ನನಗೇನು ಗೊತ್ತಿಲ್ಲ, ಮಚ್ಚ ನೀನೇ ಹೇಳು ಅಂತ ನಾನು. ಮೇಡಮ್ ಮಹಂತೇಶ್ವರ ಹೀರೋ ಅಂತ. ಹೌದಾ, ಓಕೆ ಅರ್ಧ ಒಪ್ಕೊಂಬಿಟ್ಟಿರ್ತಾರೆ. ಇಲ್ಲ, ಅದು ಒಂದು ರಿಯಾಕ್ಷನ್ ಮಸ್ತ್ ಆಗಿತ್ತು ಮ್ಯಾಮ್. ಅವತ್ತು ನನ್ನ ಒಳಗಡೆ ಒಂದಿರುತ್ತೆ ಗೊತ್ತಾ, ಅದು ಕೆನ್ ಯು ಎನಾಕ್ಟ್? ನಾನು ಹಂಗೆಲ್ಲ ಹೇಳಿಲ್ಲ ಅವ್ರಿಗೆ. ಅದು ಅವ್ರ ಒಳಗಡೆ ನಾನು ಹಂಗೆ ಹೇಳ್ತೀನಿ ಅಂತ ಅನ್ಕೊಂಡು, ಬಟ್ ನಾನು ಆ ಥರ ಏನೂ ಹೇಳಿಲ್ಲಪ್ಪ. ಆಮೇಲೆ ಏನಾಯಿತು ಅಂದರೆ, ಆ ಒಂದು ಮೂಮೆಂಟ್ ಮುಗಿದ್ಮೇಲೆ ಡೈರೆಕ್ಟ್ರು ಕಾಫಿ ಕುಡಿತಾ ಕಂಪ್ಲೀಟ್ ಇವ್ರ ಕ್ಯಾರೆಕ್ಟ್ರು ಇಂಪಾರ್ಟೆನ್ಸು ಜೊತೆಗೆ ಹೇಗೆಲ್ಲ ಬಿಹೇವ್ ಮಾಡುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಹೇಳಿದಾಗ, ಅಲ್ಲೇ ಆನ್ ದಿ ಸ್ಪಾಟ್ ಸರ್ ನಾನು ಮಾಡ್ತೀನಿ ಈ ಕ್ಯಾರೆಕ್ಟ್ರು, ನನಗೆ ಪಾತ್ರ ತುಂಬ ಇಷ್ಟ ಆಯಿತು ಅಂತೇಳಿ ಒಪ್ಕೊಂಡು. ಆ್ಯಕ್ಚುಲಿ ಅವರಿಗೆ ನಾನು ಫಸ್ಟು ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ. ಮಹಂತೇಶ್ ವಾವ್ ಎಷ್ಟು ಒಳ್ಳೇದು, ನಾನು ಹಂಗೆ ಹೇಳಿದ್ದು. ನಾನು ಅವ್ರು ಎಲ್ಲ ಕಡೆ ಪಾಸ್ ಹೇಳ್ತಾ ಇದ್ದಾರೆ. ಇಲ್ಲ ಮ್ಯಾಮ್, ನಿಜವಾಗ್ಲೂ ಸಿನಿಮಾ ನೋಡಿ ನನಗಿಂತಲೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅದಕ್ಕೆ ನಿನ್ನ ಪಾತ್ರದ ಬಗ್ಗೆ ಹೇಳಿ ಮ್ಯಾಮ್. ನನಗೆ ಪ್ರತಿ ಒಂದು ಬೇರೆ ಸಿನಿಮಾ ಮಾಡೋಕ್ಕೆ ಹೋದಾಗ ನನಗೆ ಅಲ್ಲೊಂದು ಬೌಂಡ್ರಿ ಇರುತ್ತೆ, ಅದಕ್ಕೆ ಒಂದು ಸಪೋರ್ಟಿಂಗ್ ರೋಲ್ ಆಗಿರೋದ್ರಿಂದ ಅದಕ್ಕೊಂದು ಮ್ಯಾನರಿಸಮ್ ಅಂತ ಮಾಡ್ಕೊಳ್ತಿದ್ದೆ, ಅದಕ್ಕೆ ಡೈಲಾಗ್ ಇಂಟೋನೇಷನ್ ಹಿಂಗೆ ಅಂತ ಮಾಡ್ಕೊಳ್ತಿದ್ದೆ. ಈ ಪಾತ್ರ ತುಂಬ ವೆಯ್ಟೇಜ್ ಇರೋ ಪಾತ್ರ. ಆ್ಯಕ್ಚುಲಿ ಅರಸಯ್ಯ ಇದನ್ನೆಲ್ಲ ಅವನು ಫಸ್ಟ್ ಆಫ್ ಆಲ್ ಅವ್ನು ಸುಂದರವಾಗಿಲ್ಲ, ಅವ್ನು ಕಿವಿ ಕೇಳಲ್ಲ, ಅವ್ನಿಗೆ ಆಮೇಲೆ ಅವನಿಗೆ ಹಾರ್ಮೋನಿಯಂ ನುಡಿಸ್ಬೇಕು, ನನಗೆ ಸಂಗೀತದ ಧ್ಯಾನನೇ ಇಲ್ಲ, ಮೋಟ್ ಬೇಡ ಬರೀ ಇದು ಹಿಂಗೆ ಇಟ್ಕೊಳ್ತಾರಲ್ಲ ಮೇಡಮ್, ಅವ್ನು ಸಿಗ್ತಾನೆ ಇರಲಿಲ್ಲ ನನಗೆ. ಪಾಡ್ಬಿಟ್ಟಿದ್ದೀನಿ. ಆಮೇಲೆ ನನಗೆ ಲಿರಿಕ್ಸ್ ನೆನಪಿರಲ್ಲ, ಹಾಡಬೇಕು. ನಾನು ಈ ಕ್ಯಾರೆಕ್ಟ್ರ್ ಬಂದು ಸತ್ತು ಮನೆಗಳಲ್ಲಿ ಭಜನೆ ಮಾಡೋ, ನೀನು
ನನಗೆ ಆ ಪಾತ್ರ ಹಿಡಿಯೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಡೈರೆಕ್ಟ್ರೇ ಪ್ರತಿಯೊಂದು ಹಂತದಲ್ಲೂ ಕೂಡ. ನಿಮ್ಮ ಫ್ರೆಂಡ್ ಡೈರೆಕ್ಟರ್ ಆಗಿರೋದ್ರಿಂದ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ರು ಅನ್ಸುತ್ತೆ. ಎಸ್, ಅದು ನನ್ಗೆ ತುಂಬ ಮೇಜರ್ ಪ್ಲಸ್ ಆಯ್ತು ಆ್ಯಕ್ಚುಲಿ. ಅದರ್ವೈಸ್ ನಾನು ಬೇರೆಯವ್ರ ಹತ್ರ ಆಗಿದ್ದರೆ, ಯಾಕಂದರೆ ಆ ಕ್ಯಾರೆಕ್ಟ್ರಲ್ಲಿ ಒಳಗಡೆ ತುಂಬ ಲೇಯರ್ಸ್ ಇದೆ ಮೇಡಮ್. ನಾನು ಹೇಳಿದ್ನಲ್ಲ, ಈಗ ಇದನ್ನ ಮೇಂಟೈನ್ ಮಾಡೋದಾ, ಇದನ್ನ ಮೇಂಟೈನ್ ಮಾಡೋದಾ, ಇಲ್ಲಾಂದರೆ ನಿಮ್ಮ ಕೂದಲು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಸಾಹಸ. ಅದ್ರ ಮೊದಲು ಹಾರ್ಮೋನಿಯಂ ಕಲಿತ್ರ. ಆಮೇಲೆ ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ನಾವು ಯಾವತ್ತೂ ನಾವು ಸೀರಿಯಸ್ ಆಗಿ ಶೂಟೇ ಮಾಡಿಲ್ಲ ಮ್ಯಾಮ್. ಬರೀ ಫನ್ ಮಾಡ್ಕೊಂಡೇ ಶೂಟ್. ಬಿಕಾಸ್ ಫನ್ ಫಿಲಮ್ ಅಲ್ಲ. ಎಸ್ 100% ಮೇಡಮ್. ಯಾಕಂದರೆ ಡೈರೆಕ್ಟ್ರು ಮಾನಿಟರ್ ಹತ್ರ ಇದ್ದಾಗೆಲ್ಲ ನಂದು ಪಿ ಡಿ ಸತೀಶ್ ಒಬ್ರು ನಟರಿದ್ದಾರೆ, ಅದ್ಭುತವಾದ ನಟರು. ಅವರು ನಾವು ಪರ್ಫಾರ್ಮ್ ಮಾಡ್ಬೇಕಾದಾಗ ಹಿಂಗೆ ಇಲ್ಲೇ ಕೂತಿರ್ತೀವಿ. ಈಗ ಫಸ್ಟ್ ಸೀನ್ ಮಾಡ್ಬೇಕಾದ್ರೆ ಮಾನಿಟ್ರ್ ಮಾಡಿರ್ತೀವಲ್ಲ, ಈಗ ನೋಡು ಡೈರೆಕ್ಟ್ರು ಮೈಕಲ್ಲಿ ಹೇಳ್ತಾರೆ ಅಂತ. ಏನು ಹೇಳ್ತಾರಣ್ಣ ಅಂದ ತಕ್ಷಣ, ಸರ್ ಆ್ಯಕ್ಟಿಂಗ್ ಜಾಸ್ತಿ ಆಯ್ತು ಸರ್, 4 ಸಾಕು ಸರ್. ಇವರು ₹1 ಆ್ಯಕ್ಟಿಂಗ್ ಮಾಡಿರ್ತಾರೆ, ಸರ್ ನಾನು 4 ಸಾಕು ಸರ್ ಅಂತ ಇವರು ಡೈರೆಕ್ಟ್ರು. ಈ ಥರದ್ದು ತುಂಬ ವಿಷಯಗಳು ಫನ್ ಮಾಡಿದ್ವಿ. ಕೆಲವೊಂದು ಮೂಮೆಂಟಲ್ಲಿ ನಮ್ಮ ಸಾವಿನ ಮನೇಲಿ ಮಲಗಿಸಿರ್ತೀವಲ್ಲ ಮೇಡಮ್, ಅವ್ನಿಗೆ 2-3 ಸಾರಿ ಅವನ್ನೇ ಮಲಗಿಸಿದ್ವಿ ಬೇರೆ ಬೇರೆ ಮನೆಗಳಲ್ಲೂ. ಯಾಕೆ ಗೊತ್ತಾಗಲ್ಲ ಅಂತ. ಅವ್ನಿಗೇನಂದರೆ ಎಣ್ಣೆ ಕೊಟ್ಬಿಟ್ರೆ ಮಲಗ್ಬಿಡ್ತಾನೆ. ಇದು ಕೇಳಿಸ್ಕೊಳ್ಳೋಕ್ಕೆ ನಮ್ಗೆ ನಗು ಇದೆ ನಿಜ. ಬಟ್ ನಿಂದು ತುಂಬ ಅವರಷ್ಟು ಅವರು ನಗಲ್ಲ, ಸಿಚುವೇಶನ್ ನಗಿಸ್ತಾರೆ. ಬಟ್ ನಿಂದು ಅಷ್ಟೇ ಕಾಂಟ್ರಾಸ್ಟಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲ, ಸೀರಿಯಸ್. ಹೌದು ಹೌದು, ಅದು ಅರಸಯ್ಯಂಗೆ ಅಂದರೆ ಮತ್ತೆ ಇರೋ ಎಲ್ಲ ಕ್ಯಾರೆಕ್ಟರ್ ಕಥೆಗೂ ಮ್ಯಾಚ್ ಮಾಡೋಕ್ಕೆ ನನ್ನ ಕ್ಯಾರೆಕ್ಟರ್ನ ತುಂಬ ಕಾಂಟ್ರಾಸ್ಟ್ ಆಗಿ ಬರೆದಿದ್ದಾರೆ ದೀಪು ಅವರು. ಸೊ ಅಲ್ಲಿ ನನಗೆ ನಾನು ಯಾವುದೇ ಡೈಲಾಗಲ್ಲೂ ಇವ್ರ ಥರ ಅಂದರೆ ಸಿಚುವೇಶನಲ್ ಕಾಮಿಡಿ ಏನು ಬರಬೇಕಂತ ಏನಿಲ್ಲ. ನಾನು ಅವರಿಗೆ ವಾಪಸ್ ಅವ್ರಿಗೆ ಏನು ಪುಷ್ ಮಾಡ್ತೀನಲ್ವ, ಅದರಲ್ಲೇ ಒಂದು ಸೀನಲ್ಲಿ ಕಾಮಿಡಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಅವ್ರ ಮುಂದೆ ನೀನು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಬಿ ಸೀರಿಯಸ್. ಬಟ್ ಅವರು ನೋಡಿದ ತಕ್ಷಣ ನಗು ಬರಲಿಲ್ಲ ತುಂಬ. ಅವರೊಬ್ಬರೇ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ನಗು ಬರ್ತಾ ಇದೆ ಅವ್ರ ಬಿಹೇವಿಯರ್. ಸೆಟ್ಟಲ್ಲಿ ಇದ್ದಿದ್ದು ಎಲ್ಲರೂ ನೀವು ಅವ್ರ ಕ್ಯಾರೆಕ್ಟರ್ ಆಗಿ ಅವ್ರು ನಗಿಸೋದಿಲ್ಲ. ಆ್ಯಸ್ ಅ ಪರ್ಸನ್, ರಿಯಲ್ ಪರ್ಸನಾಲಿಟಿ ಹೇಗಿದೆ ನೀವೆಲ್ಲರ ಹತ್ರ ಮಾತಾಡ್ಕೊಂಡು ಬಂದರೆ ಗೊತ್ತಾಗುತ್ತೆ ಅವರೆಲ್ಲ ಏನಕ್ಕಷ್ಟು ಕಾಮಿಡಿನಲ್ಲಿ ಅಷ್ಟು ಚೆನ್ನಾಗಿ ಸೆಟ್ ಆಗ್ತಾರೆ ಅಂದರೆ. ಮಾಂತೇಶ್ ಅವರಾದರೂ ಆಗಲಿ, ನಮ್ಮ ಪಿ ಡಿ ಸರ್ ಆದರೂ ಆಗಲಿ, ಪ್ರತಿಯೊಬ್ಬರು ಅಲ್ಲಿ ಸೆಟ್ಟಲ್ಲಿ ನೀವು ಅವ್ರ ಹತ್ರ ಮಾತಾಡ್ತಾನೆ ಅವ್ರು ನ್ಯಾಚುರಲಿನೇ ಹಾಗೆ ಇದ್ದಾರೆ. ಯಾರು ನ್ಯಾಚುರಲಿ ನಗಿಸ್ತಾರೆ. ನೀವು ಅಲ್ಲಿ ಆ ಮೊಮೆಂಟಲ್ಲಿ ನಮ್ಗೆ ಸೀನ್ ಇಲ್ಲ ಅಂದರೂ ಆ ಮೊಮೆಂಟಲ್ಲಿ ಏನೋ ಒಂದು ನಕ್ಕಿರ್ತೀವಿ ನಾವು ಸೆಟ್ಟಲ್ಲಿ. ನನಗೆ ಕರೆಕ್ಟಾಗಿ 4 ಜನ ಇದ್ದಾಗ ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ ನನಗೆ. ಸೊ ನನಗೆ ಆ ವಿಚಾರದಲ್ಲಿ ನಾನು ತುಂಬ ಪೂರಿದ್ದೀನಿ. ನಾನು ನಟ ಆಗಕ್ಕೆ ಬಂದಿದ್ದು ಹೊರತು ನನಗೆ ಈ ಕಾಮಿಡಿ ಮಾಡೋದಂತೂ ಗೊತ್ತೇ ಇರಲಿ. ನನಗೆ ಥಿಯೇಟ್ರ್ ಮಾಡ್ಬೇಕಾದ್ರೆ ಫಸ್ಟ್ ನಾಟಕ ಕಾಮಿಡಿ ನಾಟಕ ಇತ್ತು, ಮಾಮ ಮೋಶಿ ಅಂತ. ಅದಕ್ಕೆ ಮೇಜರ್ ಲೀಡ್ ನಾನೇ ಮಾಡಿದ್ದೆ. ಆ ನಾಟಕದ್ದು ಹೀರೋನೇ ನನ್ನದು, ಜೋರ್ದಾನ್ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೆ, ಮೇಜರ್ ಲೀಡು. ಸೊ ಅದು ಕಂಪ್ಲೀಟ್ಲಿ ಫನ್ ಆಗಿತ್ತು. ನಾನು ಅದಾದಮೇಲೆ ಬರೀ ಕಾಮಿಡಿ ಪಾತ್ರ ಮಾಡ್ತೀನಿ ಅಂತ ಅಂದ್ಕೊಂಡು ಹಿಂಗೆ ಮುಂದಾದೆ ಮೇಡಮ್. ಸಮ್ವೇರ್ ದೇ ಡ್ರಾ ಕಂಪ್ಯಾರಿಸನ್ಸ್. ನಿಮ್ಮನ್ನ ಯೋಗಿ ಬಾಬುಗೆ ಕಂಪ್ಯಾರಿಸನ್ಸ್ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿಲಿ. ಬಟ್ ನಿಮಗೆ ಆ ಮರ್ಯಾದೆ ಸಿಗ್ತಾ ಇದೆಯಾ? ಇಲ್ಲರೆ ಓಕೆ ನಾನು ಲೀಡ್ ಆ್ಯಕ್ಟರ್ ಹೀರೋ ಆದರೆ ನನಗಿನ್ನೂ ಮರ್ಯಾದೆ ಸಿಗುತ್ತೆ, ಪೀಪಲ್ ವಿಲ್ ರೆಕಗ್ನೈಸ್ ಮೀ ಅಂತ ನಿಮಗೆ ಆಗ ಅನ್ಸುತ್ತಾ? ಏನು ಇಲ್ಲ ಮ್ಯಾಮ್, ನೀವು ಕೇಳಿದ್ದು ರೈಟ್ ಪ್ರಶ್ನೆ. ಆಮೇಲೆ ಇನ್ನೊಂದು, ನನಗೆ 99% ಪಾಸಿಟಿವ್ ಆಗಿರೋದು ಬಿಟ್ಟರೆ ಎಲ್ಲೋ ಒಂದು ಕಡೆ 2 ಕಡೆ ಆಗಿರುತ್ತೆ. ಸೊ ಅದನ್ನ ಮೈಂಡ್ಗೆ ಇಟ್ಕೊಳ್ಳಲ್ಲ, ಅದನ್ನ ಮರ್ತೋಗ್ತೀನಿ. ನನಗೆ ಆಲ್ಮೋಸ್ಟ್ ಎಲ್ಲ ಕಡೆ ಒಳ್ಳೆ ರೆಸ್ಪೆಕ್ಟು ಸಿಕ್ಕಿದೆ ತಂಡಗಳಲ್ಲಿ, ನಾನು ಮಾಡಿರೋ ಸಿನಿಮಾಗಳಲ್ಲಿ. ಏನು ಅಂದಿರ್ತಾರೆ ನಿಮಗೆ? ಲೈಕ್ ವೆನ್ ಯು ನಿಮ್ಮನ್ನು ಹೇಗೆ ನೋಡಿರ್ತಾರೆ? ಲೈಕ್ ವಾಟ್ ರೀಸನ್ಸ್? ಯಾವುದೋ ಒಂದು XYZ ಸಿನಿಮಾ ಮೇಡಮ್, XYZ ಡೈರೆಕ್ಟ್ರು ನನಗೆ ಒಂದು ಟೈಮ್ ಕಾಲ್ ಮಾಡ್ತಾರೆ, ಮಾಂತೇಶ್ ಈ ಥರದ್ದೊಂದು ಪಾತ್ರ ಇದೆ, ಮಾಡೋಣ, ವರ್ಕ್ ಮಾಡೋಣ ಅಂತ. ನಾನು ಡೆಫಿನೆಟ್ಲಿ, ಅದು ಮ್ಯಾನೇಜರ್ ಥ್ರೂ ಕಾಲ್ ಮಾಡಿರ್ತಾರೆ. ಮ್ಯಾನೇಜರು ಮಾತಾಡಿ, ಅದಾದಮೇಲೆ ಡೈರೆಕ್ಟ್ರು ಮಾತಾಡಿ, ಕ್ಯಾರೆಕ್ಟ್ರು ಹೇಳಿ, ರೆಮ್ಯುನರೇಷನ್ನು ಮಾತಾಡಾಗಿರುತ್ತೆ. ಓಕೆ, ಇನ್ನೇನು ಶೂಟು 1 ವೀಕ್ ಇದೆ ಅನ್ನೋ ಮೂಮೆಂಟಲ್ಲಿ ಮತ್ತೆ ಕಾಲ್ ಮಾಡ್ತಾರೆ, ಡೇಟ್ಗೆ ಕನ್ಫರ್ಮ್ ಆಗಿದೆ ಸರ್, ಶೂಟ್ ಇವತ್ತಿರುತ್ತೆ ಅಂತ. ನಾಳೆ ನಾನು ಶೂಟಿಂಗ್ ಹೋಗ್ತೀನಿ, ಆ ಪಾತ್ರನೇ ಇಲ್ಲ. ಓಕೆ, ಆ ಪಾತ್ರನೇ ಇಲ್ಲ. ನಾನು ಬೆಳಿಗ್ಗೆ 7 ಗಂಟೆ ಸೆಟ್ಟಿಗೆ ಹೋಗ್ತೀನಿ. ನನ್ನ ಸೆಟ್ಟಿಗೆ ಹೋದಾಗ ಅಸೋಸಿಯೇಟ್ ನನ್ನ ಕೇಳ್ತಾರೆ, ಸರ್ ಯಾವ ರೋಲಿಗೆ ಮಾಡಕ್ಕೆ ಬಂದಿದ್ದೀರಿ ಅಂತ. ಸರ್ ಈ ಥರದೊಂದು ರೋಲು, ಈ ಥರ ಮಾತಾಡಿದರು ಡೈರೆಕ್ಟ್ರು, ಮ್ಯಾನೇಜರು. ಸೊ ನಾನು ವೆಯ್ಟ್ ಮಾಡಿದೆ. ನಾನು ಆವಾಗ ಡೈರೆಕ್ಟ್ರು ಬೆಳಿಗ್ಗೆ ಮಾರ್ನಿಂಗ್ ಸೀಕ್ವೆನ್ಸ್ ಶೂಟ್ ಮಾಡ್ತಿದ್ದಾರೆ, ಡೈರೆಕ್ಟ್ರು 12:30ಗೆ ಬಂದರು. ಬಟ್ ಅವ್ರದ್ದೇನೋ ಪ್ರಾಬ್ಲಮ್ ಇತ್ತು. ಸೊ ಅವ್ರು ನನಗೆ 5:15 ಕರೀತಾರೆ. ಯಾವ ರೋಲ್ಗೆ? ಜೂನಿಯರ್ ಆರ್ಟಿಸ್ಟ್. 40-45 ಜನ ಇರ್ತಾರೆ, ಅದರಲ್ಲಿ ನಾನು ಒಬ್ಬನು. ಮಾಡಿದ್ರೆ ಅದನ್ನ ಮಾಡಿದೆ. ಆದರೆ ಅವತ್ತು ಮನಸ್ಸಲ್ಲಿ ಅಂದ್ಕೊಂಡಿದ್ದು,
ನೀನು ಬೆಳಿಗ್ಗೆ ಬಂದಾಗ್ಲೇ ಮಂತೇಶ್ ಆ ಪಾತ್ರ ಬೇರೆಯವ್ರ ಕೈಲಿ ಮಾಡಿಸಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ, ನೆಕ್ಸ್ಟ್ ವರ್ಕ್ ಮಾಡೋಣ ಅಂದರೆ ನಿನ್ನ ಮೇಲೆ ರೆಸ್ಪೆಕ್ಟ್ ತುಂಬ ಉಳಿಯೋದು. ನಾನು ಅವ್ನ ಸೆಟ್ಟಿಗೆ ಹೋಗಿದ್ದೀನಿ, ಹಂಗೆ ಬರಬಾರ್ದು, ಒಬ್ಬ ಡೈರೆಕ್ಟ್ರಿಗೆ ಅವಮಾನ ಮಾಡಬಾರ್ದು ಅನ್ನೋ ನನ್ನ ಆಸೆ. ಇವತ್ತು ನಿನ್ನ ಟೈಮ್ ಚೆನ್ನಾಗಿದೆ, ನೀನು ನನ್ನ ಹಂಗೆ ಬಳಸಿದೆ ಅಲ್ವಾ. ನಿನ್ನ ರೋಲ್ ಇಲ್ಲ ಅಂದಿದ್ರೆ ಇಲ್ಲ ಅಂತ ಹೇಳಿದರೆ ನಮ್ಮ ಮನೆಗೆ ಬರ್ತಿದ್ದು ಏನು ತೊಂದರೆ ಇರ್ತಿರ್ಲಿಲ್ಲ. ಹಂಗೆ ಮಾಡಬಾರ್ದು, ಕಲಾವಿದರಿಗೆ ಅವಮಾನ ಮಾಡಬಾರ್ದು ಅನ್ನೋದು ನನಗೆ ಅವತ್ತು ಅನಿಸಿತ್ತು. ಬಟ್ ನಾನು ಎಲ್ಲೂ ಈ ವಿಷಯನ ಶೇರ್ ಮಾಡಲಿಲ್ಲ. ಇವತ್ತು ನೀವು ಕೇಳಿದ್ದು ಮ್ಯಾಮ್. ಬಟ್ ಅದು ಇನ್ನೂ ಇದೆ, ಅಂದರೆ ಒಂದು ಸ್ನೋ ಆಗುತ್ತಲ್ಲ ಕೆಲವೊಂದು ಸರಿ ಯಾವತ್ತೋ ಬರುತ್ತೆ ಫೋನು, ಆವಾಗ ಡೈರೆಕ್ಟಾಗಿ ಅವ್ರ ಜೊತೆಗೆ ಈ ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾಮಿಡಿ ಆದ್ರೂ ಅಂಡರ್ಲೈನ್ ಮೆಸೇಜ್ ಇದೆ ಅಂತ ನಿಮ್ಮ ಟ್ರೇಲರ್ ಹೇಳುತ್ತೆ. ಏನು ಮೆಸೇಜ್ ಅದ್ರ ಸಿನಿಮಾ ನೋಡೋಣ ಮ್ಯಾಮ್, ಸಿನಿಮಾ ನೋಡೋಣ. ಬಟ್ ಅಂದರೆ ಜನ ಏನೋ ತೊಗೊಳ್ಬೇಕು ಅಂತ ಅಂದರೆ ಕಾಮಿಡಿ ಡೆಫಿನೆಟ್ ಆಗಿ ಇವತ್ತು ನಾವು ಒಂದು ಕಡೆ ಸೂ ಫ್ರಮ್ ಸೋ ಥರ ಕಾಮಿಡಿ ನೋಡ್ತೀವಿ. ಬಟ್ ಮಹಂತೇಶ್ ಹಿರೇಮಠ್ ನೋಡಬೇಕು ಅಂದರೆ ಅವ್ರು ನಗಿಸ್ತಾರೆ ಅಂತ ಬರ್ತಾರೆ. ಯಾಕೆ ನಗಿಸ್ತಾರೆ, ಏನು ಮೆಸೇಜ್ ಹೇಳಕ್ಕೆ ಬರ್ತಾರೆ? ನಗು ಜೊತೆ ಒಂದು ಮೆಸೇಜ್ ಇದ್ದೇ ಇರುತ್ತೆ ಕಾಮಿಡಿಲಿ, ಯಾವತ್ತೂ ಒಂದು ಮೆಸೇಜ್. ಈಗ ಶಾರದಾ ಮೇಡಮ್ ಲೈಫ್ ಸ್ಟೈಲ್ ಒಂಥರ ಇರುತ್ತೆ, ಮಹಂತೇಶನ್ ಲೈಫ್ ಸ್ಟೈಲ್ ಒಂಥರ ಇರುತ್ತೆ, ರಶ್ಮಿತಾ ಲೈಫ್ ಸ್ಟೈಲ್ ಒಂಥರ ಇರುತ್ತೆ, ಅರಸಯ್ಯಂದು ಒಂದು ಲೈಫ್ ಸ್ಟೈಲ್ ಇದೆ. ಆ ಲೈಫ್ ಸ್ಟೈಲು ಅವನು ಹೆಂಗೆ ಬಿಹೇವ್ ಮಾಡ್ಕೊಂಡು ಹೋಗ್ತಾನೆ, ಅವನ ಲೈಫಲ್ಲಿ ಏನೇನೆಲ್ಲ ಪ್ರಸಂಗಗಳು ನಡೆಯುತ್ತೆ. ಯಾಕಂದರೆ ಒನ್ ಡೇ ಅಂತ ಲೆಕ್ಕ ತೊಗೊಂಡ್ರೆ ಪ್ರತಿದಿನ ನಗುವೇ ಇರಲ್ಲ. 1 hour ಟೆನ್ಷನ್ ಇರುತ್ತೆ, 1 hour ನಗು ಇರುತ್ತೆ, 1 hour ಅಳು ಇರುತ್ತೆ, 1 hour ಫ್ಯಾಮಿಲಿ ಏನು ಚೇಂಜ್ ಓವರ್ಸ್ ಇರುತ್ತಲ್ಲ, ಅದೇ ರೀತಿ ಅರಸಯ್ಯನ ಬದುಕಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು ಅವನ ಹೋಲ್ ಜರ್ನಿ, ಒಬ್ಬನ ಕತೆ, ಅರಸಯ್ಯನ ಕತೆ, ಅರಸಯ್ಯನ ಬದುಕಲ್ಲಿ ಬರೋ ಒಂದಿಷ್ಟು ಪಾತ್ರಗಳು, ಆ ಪಾತ್ರಗಳ ಇಂಪಾರ್ಟೆನ್ಸ್ ಹೇಗಿರುತ್ತೆ ಅನ್ನೋ ಒಂದು ವಿಷಯ. ನೀವು ಬ್ಯುಸಿ ಆ್ಯಕ್ಟರ್ ಆಗಿ, ಕಾಮಿಡಿಯನ್ ಆಗಿ ಅಥವಾ ಆ್ಯಕ್ಟರ್ ಆಗಿ ಬ್ಯುಸಿ ಆಗಿರೋ, ಇಲ್ಲದ್ರೆ ನಾನು ಹೀರೋ ಆಗೇ ಇಲ್ಲ ಮೇಡಮ್, ಆ ವಿಚಾರದಲ್ಲಿ ಒಂದು ಕ್ಲಾರಿಟಿ ಅಂತೂ ಇದೆ. ಏನು ಅಂದರೆ ಈಗ ನನಗೆ ನನ್ನ ಯೋಗ್ಯತೆ ಗೊತ್ತಿದೆಯಲ್ಲ, ಅದ್ರ ಒಳಗಡೆ ಪಾತ್ರಗಳಾಗಲಿ, ಕತೆಗಳಾಗಲಿ, ಕಂಟೆಂಟ್ಗಳಾಗಲಿ ಆ ಥರ ಇದ್ದಾಗ ನಾನು ಡೆಫಿನೆಟಾಗಿ ಮಾಡ್ತೀನಿ. ಈಗ ಎಕ್ಸಾಂಪಲ್ ಲೈಫಲ್ಲಿ ಒಂದೊಂದು ಸಾರಿ ಯುಗಾದಿ, ದೀಪಾವಳಿ ಹಿಂಗೆ ಹಬ್ಬಗಳೆಲ್ಲ ಬರ್ತಲ್ಲ, ಆ ಥರ ಈ ಥರದ ಕಂಟೆಂಟ್ ಜಾನರ್ಗಳಾಗಲಿ, ಎಂಟರ್ಟೈನ್ಮೆಂಟ್ ಜಾನರ್ಗಳಾಗಲಿ, ವಿಭಿನ್ನವಾದ ಪಾತ್ರಗಳಾಗಲಿ, ಆ ಪಾತ್ರ ನನಗೆ ಇಷ್ಟ ಆದಾಗ ಮಾತ್ರ ಮಾಡ್ತೀನಿ. ಅದರ್ವೈಸ್ ಐ ಆಮ್ ಸಪೋರ್ಟಿಂಗ್ ರೋಲ್ ಮಾಡ್ಕೊಂಡು ಇರ್ತೀನಿ ಮೇಡಮ್. ಅದೇ ನಿಮ್ಮ ಸಪೋರ್ಟಿಂಗ್ ರೋಲ್ ಮುಂದೆ ಇದೆಯಲ್ಲ, ಡಿಸೆಂಬರಲ್ಲಿ ಬರುತ್ತಲ್ಲ ಆ ಫಿಲಮಲ್ಲೂ. ಸೊ ಹೇಳಿ, ಸುದೀಪ್ ಅವ್ರ ಜೊತೆ ಒಂದು ಒಳ್ಳೆ ರೋಲ್ ಮಾಡ್ತಾ ಇದ್ರ? ಎಸ್, ಇಲ್ಲ ಒಂದು ಚಿಕ್ಕ ಪಾತ್ರನೇ ಮೇಡಮ್, ಬಟ್ ಸಖತ್ತಾಗಿದೆ. ವಿಲನ್ ಅಲ್ವಾ ಅದ್ರೊಳಗೆ ನೀವು? ಇಲ್ಲ ಮೇಡಮ್, ಟೀಮ್ ಅವರು ಹೇಳ್ತಾರೆ ಮೇಡಮ್, ನಾನು ಜಾಸ್ತಿ ಹೇಳಂಗಿಲ್ಲ, ಆಮೇಲೆ ವಾರ್ಸಾಕ್ಬಿಡ್ತಾರೆ ಎಲ್ಲ. ಬಟ್ ಎಂಜಾಯ್ ಮಾಡಿದ್ದೀನಿ ಮ್ಯಾಮ್. ಸುದೀಪ್ ಸರ್ ಸೆಟ್ಟಲ್ಲಿ ಇರೋದೇ ಒಂದು ಬಹಳ ಖುಷಿ ಕೊಡೋ ವಿಷಯ. ಆಮೇಲೆ ನಾನು ಬೇರೆ ಫಸ್ಟ್ ಟೈಮು ಅವ್ರನ್ನ ಲೈವಲ್ಲಿ ನೋಡ್ತಾ ಇರೋದು ಅದೇ ಸೆಟ್ಟಲ್ಲಿ ಕೂಡ. ನಾನು ಅವ್ರನ್ನ ದೂರದಿಂದನೇ ನೋಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ಅವರು ಸೆಟ್ಟಲ್ಲಿ ಆ ಸ್ವ್ಯಾಗಲ್ಲಿ ನಡ್ಕೊಂಬರೋದಾಗಿರ್ಬೋದು, ಆಮೇಲೆ ಅವ್ರು ಎಲ್ಲರ ಜೊತೆ ಮಾತಾಡಬೇಕಾದಾಗ ಆಮೇಲೆ ಮಾತಾಡ್ತಾ ಕಾಫಿ ಕುಡಿತಾರೆ ಗೊತ್ತಾ, ಅವೆಲ್ಲ ಆ್ಯಟಿಟ್ಯೂಡ್, ಆ ಸ್ವ್ಯಾಗೆಲ್ಲ ನೋಡಿದಾಗ ಒಳಗಡೆ ಒಂದು ಜುಮ್ ಅನ್ಸುತ್ತೆ ಮೇಡಮ್. ನಿಮ್ಮ ಫಿಲಮ್ ಬಗ್ಗೆ ಮಾತಾಡಿದ್ದಾರೆ ಅವ್ರ ಜೊತೆ? ನಾನು ಮಾತಾಡಿಲ್ಲ ಮೇಡಮ್ ಅವ್ರ ಜೊತೆ, ಮಾತಾಡಿಲ್ಲ. ಇಲ್ಲ, ನಾನು ಒಂದೇ ಒಂದು ಫೋಟೋ ಕೇಳಿದ್ದೀನಿ, ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆ್ಯಸ್ ಅ ಫ್ಯಾನ್ ಮೂಮೆಂಟ್ ಆ ಥರ ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ಮ್ಯಾಮ್. 3 ದಿನ ಆಲ್ ದಿ ಬೆಸ್ಟ್ ಸರ್ ಅಂತ ಇಷ್ಟೇ ಹೇಳಿದ್ದೀನಿ. ಇನ್ 9 days ನಾನು ಸುಮ್ಮನೆ ದೂರದಿಂದ ಸರ್ ಗುಡ್ ಮಾರ್ನಿಂಗ್ ಸರ್ ಇದ್ದೇ ರೀತಿ ಇದ್ದಿದ್ದು. ಯಾಕಂದರೆ ನಾನು ಹತ್ರಕ್ಕೆ ಹೋದರೆ ಅದನ್ನ ನೋಡೋಕ್ಕಾಗಲ್ಲ ಅಂತ. ಈಗ ಪಕ್ಕದಲ್ಲೇ ಕೂತ್ಕೊಂಡಾಗ ನನಗೆ ಅದು ಅನುಭವಿಸೋಕ್ಕಾಗಲ್ಲ. ಅವ್ರು ನೋಡೋದು, ಅವ್ರನ್ನ ಅಬ್ಸರ್ವ್ ಮಾಡೋದು, ಅವ್ರು ಹೇಗೆ ಅಭಿನಯಿಸ್ತಾರೆ, ಅವ್ರು ಹೆಂಗೆ ಕ್ಯಾರೆಕ್ಟ್ರನ್ನ ಕ್ಯಾರಿ ಮಾಡ್ತಾರೆ, ಅದನ್ನ ಅಬ್ಸರ್ವ್ ಮಾಡೋಕ್ಕಾಗಲ್ವಲ್ಲ. ಸೊ ಹೀಗಾಗಿ ದೂರನೇ ಉಳಿತಾ ಇದೆ. ಅವ್ರ ಜೊತೆ ಕಿರಣಣ್ಣ ಅಂತ ಇರ್ತಾರೆ, ಅವರು ಈಗ ಬನ್ನಿ ಬ್ರದರ್ ಮಾತಾಡ್ಸಿ ಅಂತ, ಬೇಡಣ್ಣ ಭಯ ಆಗುತ್ತೆ ಮತ್ತೇನೋ ಅಂದುಬಿಡ್ತಾರೆ. ಯಾಕಂದರೆ ನನಗೆ ಯಾರಾದರೂ ಏನೋ ಅಂದುಬಿಟ್ರೆ ಬೇಗ. ಅವ್ರು ಎಲ್ಲ ಹೊಸ ಫಿಲಮ್ಸ್ಗೆ ತುಂಬ ಎಂಕರೇಜ್ ಮಾಡ್ತಾರೆ. ನೀವು ಆ್ಯಕ್ಚುಲಿ ಮಾತಾಡಬೇಕು. ಇಲ್ಲ, ಈ ನೆಕ್ಸ್ಟ್ ಸಾರಿ ಹೋದಾಗ ಮಾತಾಡಿಸ್ತೀನಿ ಮೇಡಮ್. ಒಂದು ಅಷ್ಟರಲ್ಲಿ ಫಿಲಮೇ ರಿಲೀಸ್ ಆಗುತ್ತೆ. ನನ್ನ ಸಿನಿಮಾ ಟ್ರೈಲರ್ ನೋಡಿದ್ದಾರೆ ಮ್ಯಾಮ್. ಹೌದಾ? ಟ್ರೈಲರ್ ನೋಡಿ ಈ ಥರದ್ದು ಕಂಟೆಂಟ್ ಬರ್ಬೇಕಂತಲೂ ಹೇಳಿದ್ದಾರೆ. ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ರು ಟ್ರೈಲರ್ ತೋರ್ಸೋಕ್ಕೆ. ಆರ್ ಚಂದ್ರ ಸರ್ ನಮ್ಮ ಅಣ್ಣ ಹೋಗಿ ಟ್ರೈಲರ್ ತೋರಿಸಿ ಅವ್ರಿಗೆ ಭಾಳ ಖುಷಿಯಾಗಿದೆ ಮೇಡಮ್, ಭಾಳ ಇಷ್ಟಪಟ್ಟಿದ್ದಾರೆ ಮೇಡಮ್. ಡೆಫಿನೆಟ್ಲಿ. ಹಿಯರ್ ಹೌ ಯು ವಾಂಟ್ ಟು ಟೇಕ್ ಯುವರ್ ಕೆರಿಯರ್ ಫಾರ್ವರ್ಡ್ ಆಫ್ಟರ್? I think that perspective of ours to make it look more glamorous on the media or in the paper, that can change a lot of things. So
I won't say this is any different than anything else. Probably the way people will look at is a little different, but for me it is still the same. ಇದೇ ಸಿನಿಮಾಯಿಂದ ನಂಗೆ ತುಂಬ ಖುಷಿಯಾಗಿ ನಂಗೆ ಡೆಬ್ಯೂ ಆಗ್ತಿರೋದು, ನನಗೆ ತುಂಬ ಖುಷಿ ಇದೆ. ಸೊ ನನಗೆ ಖುಷಿ ಇರೋ ಪಾತ್ರ ನಾನು ಮಾಡಿದ್ದೀನಿ ಅಂದರೆ ನನ್ನ ಪಾತ್ವೇ ಇಸ್ ವೆರಿ ವೆರಿ ಕ್ಲಿಯರ್ ಟು ಮಿ ಅಲ್ವಾ. ನನಗೇನು ಬೇಕು ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಮ್ ಹಿಯರ್ ಆನ್ ಡೆಫಿನೆಟ್ಲಿ ಒಂದು ಎಸ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಇನ್ ದ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿ ತುಂಬ ದೊಡ್ಡದಿದೆ. ಸೊ ಎಲ್ಲ ರೀತಿ ಪಾತ್ರಗಳು, ಎಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಸ್ಟಾರ್ಸ್ ಇದ್ದಾರೆ. I want to be a part of the industry, full-fledged. That is my path from here on. ನೈಸ್. ಸೊ ಡೈರೆಕ್ಟರ್ JBR ದೀಪು, ನಿಮ್ಮ ಬೆಸ್ಟ್ ಫ್ರೆಂಡಲ್ಲಿ ಅವ್ರಿಗೆ ಆ್ಯಕ್ಟರ್ ಅಂತ ಯಾವಾಗ ನೀವು ತಿಳ್ಕೊಂಡಿದ್ದು? ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್, ನಿಮ್ಮಿಂದ ಅವರು ಇವತ್ತು ಹೀರೋ ಆಗ್ತಾ ಇರೋದು. ಎಸ್ ಮ್ಯಾಮ್, ಹೌದು. ಸೊ ಹೇಳಿ. ನಾನು ಕ್ಯೂರಿಯಸ್ ಆಗಿದ್ದೀನಿ ಏನು ಹೇಳ್ತೇನೆ ಅಂತ. ಇಲ್ಲ ಅಂದರೆ ಮಾಂತೇಶ ಮತ್ತು ನಾನು ಮೇಡಮ್ ಬೆಂಗಳೂರಿನ ಅಭಿನಯ ತರಂಗ ಒಂದು ಸಂಸ್ಥೆಯಲ್ಲಿ ನಾಟಕಗಳನ್ನು ಕಲ್ತಿದ್ದು. ಅಂದರೆ ನಮ್ಮಿಬ್ಬರ ಜರ್ನಿ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಒಬ್ಬ ಕಮಿಡಿಯನ್ ಅಂತ ಗೊತ್ತಾಗಿದ್ದು ಅಲ್ಲಿ ನನಗೆ. ಮಾಂತೇಶಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ನನಗೆ ಗೊತ್ತಾಯಿತು, ಓಕೆ ಮಾಂತೇಶ್ ಒಬ್ಬ ಹಾಸ್ಯ ಪ್ರಧಾನ ನಾಯಕ ನಟ ಆಗ್ಬೋದು ಅನ್ನೋ ಒಂದು ಇತ್ತು ಮೇಡಮ್. ಆ ಜಡ್ಜ್ಮೆಂಟ್ ಅಲ್ಲೇ ಸಿಕ್ಕಿದ್ದು ನನಗೆ. ಅಂದರೆ ತುಂಬ ಸ್ಕ್ರಿಪ್ಟ್ಗಳನ್ನ ಮಾಡ್ಬೇಕಾದ್ರೆ ನನ್ನ ಮಾಂತೇಶ್ ಅವರು ತುಂಬ ನಾಟಕಗಳ ಅಭಿನಯ ಮಾಡ್ಬೇಕಾದ್ರೆ ಬರೀ ಫನ್, ಅಂದರೆ ಯಾವುದೇ ನಿರ್ದೇಶಕರು ಬತ್ತು ಅಂತಂದರೆ ಆ ಲುಕ್ಕು, ಅಂದರೆ ಲುಕ್ ಆ್ಯಂಡ್ ಫೀಲ್ ನೋಡಿದ್ರೆ ಮಾಂತೇಶ್ನ ಓಕೆ ಇದಕ್ಕೆ ಅಡ್ಯಾಪ್ಟ್ ಮಾಡ್ಬೋದು, ಒಂದು ಕಾಮಿಡಿ ಪಾತ್ರಕ್ಕೆ ಅಡ್ಯಾಪ್ಟ್ ಮಾಡ್ಬೋದು ಅನ್ನಂಗಿತ್ತು. ಕಾಮಿಡಿ ಮಾಡ್ಬೋದು, ಅವ್ರು ಮಾಡ್ಬೋದು, ಬಟ್ ಕಾಮಿಡಿ ಡೈರೆಕ್ಟ್ ಮಾಡೋದು ಈಸಿ ಅಲ್ಲ. ಖಂಡಿತ ಮೇಡಮ್, ಹೌದು. ಸೊ ನೀವು ಅವ್ರ ಕಾಮಿಡಿನ ಎಷ್ಟು ಬಳಸ್ಕೊಂಡ್ರಿ? ಅಂದರೆ ಮಾಂತೇಶ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಬರೀಬೇಕು ಅಂದರೆ ನೀವು ಹೇಳ್ದಂಗೆ ಕಾಮಿಡಿ ತುಂಬ ಮಾಡಿಬಿಡ್ಬೋದು, ಬಟ್ ಫುಲ್ ಫ್ಲೆಡ್ಜ್ ಆಗಿ ನಾಯಕ ನಟನಾಗಿ ಮಾಂತೇಶ್ನ ಇಟ್ಕೊಂಡು ಆ ಒಂದು ಕಂಟೆಂಟ್ ಸಿನಿಮಾ ಮಾಡೋದಿದೆಯಲ್ಲ, ಅದು ನೀವು ಕೇಳ್ದಂಗೆ ತುಂಬ ಅದು ನನಗೆ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇತ್ತು. ಅದನ್ನು ಸ್ಕ್ರಿಪ್ಟ್ ಮಾಡೋಕ್ಕೂ ತುಂಬ ಟೈಮ್ ತೊಗೊಂಡೆ. ಆಲ್ಮೋಸ್ಟ್ ನಿಮ್ಗೆ ಯಾರು ಬೇರೆ ಸಿಕ್ಕಲಿಲ್ಲ ಅಂತ ಇವ್ರನ್ನ ತೊಗೊಂಡ್ರೆ ಹೇಗೆ? ಇಲ್ಲ, ಅಂದರೆ ಜೊತೆಲಿ ಇದ್ಮೇಲೆ ಮೇಡಮ್ ಸ್ನೇಹಿತ ಅಂತ. ಅಂದರೆ ಇದಕ್ಕೆ ಮಾಂತೇಶ್ ಹೀರೋ ಅಂತಲ್ಲ, ಈ ಕತೆಗೆ ಆ ಕಂಟೆಂಟ್ ಹೀರೋ ಅಂತ ಅನ್ನಿಸ್ತು. ಹಾಗಾಗಿ ನಾನು ಮಾಂತೇಶ್ನ ಅದಕ್ಕೆ ಆಯ್ಕೆ ಮಾಡಿ. ಕಂಟೆಂಟ್ಗೆ ಒಂದು ಫೇಸ್ ಬೇಕಾಗಿತ್ತಲ್ಲ, ಅದು ಮಹಂತೇಶ್ ಖಂಡಿತ ಮೇಡಮ್, ಅಲ್ವಾ? ಖಂಡಿತವಾಗಿ ಮೇಡಮ್, ಖಂಡಿತ. ಇವ್ರ ಜೊತೆ ಇನ್ಯಾರು ಇದ್ದಾರೆ? ಸತೀಶ್ ಅವ್ರು ಇದ್ದಾರೆ, ಆಫ್ಕೋರ್ಸ್. PD ಸತೀಶ್ ಅವರು ಇದ್ದಾರೆ, ಮತ್ತೆ ರಘುರಾಮನ್ ಕೊಪ್ಪರ್ ಇದ್ದಾರೆ, ಮತ್ತೆ ಜಹಾಂಗೀರ್ ಸರ್ ಇದ್ದಾರೆ, ಮತ್ತೆ ವಿಜಯ್ ಚೆಂಡೂರ್ ಇದ್ದಾರೆ. ಹಿಂಗೆ ತುಂಬ ಅಂದರೆ ಹಾಸ್ಯ ಕಲಾವಿದರುಗಳು ತುಂಬ ದಂಡೆ ಇದೆ ಮೇಡಮ್. ಹನುಮಕ್ಕ ಅಂತ ಒಬ್ಬರು ಥಿಯೇಟ್ರವ್ರು ಇದ್ದಾರೆ ಮೇಡಮ್. ನಮ್ಮ ಅದೃಷ್ಟಕ್ಕೆ ಥಿಯೇಟ್ರವರು ಒಂದಿಷ್ಟು ಜನ ನಮಗೆ ಸಾಥ್ ಕೊಟ್ಟರು ಮೇಡಮ್. ಅದು ತುಂಬ ಹೆಲ್ಪ್ ಆಯ್ತು. ಆ್ಯಕ್ಚುಲಿ ಆಸ್ ಅ ಡೈರೆಕ್ಟ್ರಿಗೂ ಕೂಡ ಕೆಲಸ ಕಡಿಮೆ ಆಯಿತು. ಅಂದರೆ ಕ್ಲಾರಿಟಿಯಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಒಬ್ಬ ಡೈರೆಕ್ಟ್ರಿಗೆ ನಮ್ಮ ಅದ್ಭುತವಾದ ಕಲಾವಿದರು ಸಿಕ್ಕಾಗ ಏನಾಗುತ್ತೆ, ಅವನು ಕರೆಕ್ಟ್ ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡ್ಕೊಂಡು ಹೋಗ್ತಾನೆ, ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟೇ ಮಾಡಲ್ಲ. ಎಲ್ಲರೂ ಮಾಡ್ತಾರೆ ಅನ್ನೋ ಒಂದು ಜಡ್ಜ್ಮೆಂಟ್ ಸಿಕ್ಬಿಟ್ಟಿರ್ತಲ್ಲ ಮೇಡಮ್. ಕೆಲವರು ಹೊಸಬ್ರಿಗೆ ಹೆಂಗಾಗುತ್ತೆ, ಬೇರೆ ಬೇರೆಯವ್ರು ಸಿಕ್ಕಾಗ ಅವ್ರಿಗೆ ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕ್ಯಾರೆಕ್ಟರ್ ಬಿಟ್ಟೋಗಿರುತ್ತೆ. ಇವ್ನಿಗೇನಾಯಿತು, ಎಲ್ಲ ಒಳ್ಳೆ ನಟರು ಸಿಕ್ಕಾಗ ಏನಾಯ್ತು, ಇವನು ಪ್ರತಿ ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡ್ತಾ ಹೋದ. ನಿಮ್ಗೆ ಹೇಗೆ ಕನ್ಸೀವ್ ಮಾಡಿದ್ರಿ ಈ ಸ್ಟೋರಿನ? ಮೇಡಮ್, ಒಂದು ನನಗಂದರೆ ಒಂದು ಪುಸ್ತಕಗಳನ್ನು ಜಾಸ್ತಿ ಓದ್ತೀನಿ ನಾನು ಒಂದು. ಬಟ್ ಅದಾದಮೇಲೆ ನನಗೆ ರಿಯಲ್ ಲೈಫಲ್ಲಿ ಒಂದಷ್ಟು, ನಾನು ಮೂಲತಃ ವಿಲೇಜ್ ಹಳ್ಳಿ ಬ್ಯಾಕ್ಡ್ರಾಪಿಂದ ಬಂದವನು ನಾನು. ನನ್ನ ಕಣ್ಣೆದುರುಗಡೆ ಒಂದಷ್ಟು ಪಾತ್ರಗಳನ್ನು ನಾನು ಪ್ರತಿನಿತ್ಯ ನೋಡ್ತಾ ಇದ್ದೆ, ನಮ್ಮ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೆ. ಈಗ ಮಾಂತೇಶ್ ಅನ್ನೋ ಕ್ಯಾರೆಕ್ಟರ್ನ ನಾನು ನಮ್ಮೂರಲ್ಲಿ ಸೋಮಣ್ಣ ಅಂತ ಒಬ್ಬರಿದ್ರು ಮೇಡಮ್. ಅಂದರೆ ಲುಕ್ ಆ್ಯಂಡ್ ಫೀಲ್ ಇವ್ರ ಹತ್ರ ಇಲ್ಲ ಅಂದ್ರೂ ಅವರು ಬೇರೆ ಥರನೇ ಕ್ಯಾರೆಕ್ಟರು. ಅಂದರೆ ಆ ಪಾತ್ರನ ಇಟ್ಕೊಂಡು, ಸೋಮಣ್ಣ ಅನ್ನೋ ಪಾತ್ರನ ಇಟ್ಕೊಂಡು ಅರಸಯ್ಯನಾಗಿ ಹೆಂಗೆ ಬದಲಾವಣೆ ಮಾಡಬೇಕು, ಬಟ್ ಅದನ್ನು ಸಿನಿಮಾಟಿಕ್ ಟಚ್ ಹೆಂಗೆ ಕೊಡಬೇಕು ಅನ್ನೋದನ್ನು ಒಂದಷ್ಟು ನೋಡಿಕೊಂಡು ಈ ಕತೆ ನನಗೆ ಟ್ರಾವೆಲ್ ಮಾಡ್ತು ನನ್ನ ಜೊತೆಗೆ. ಸೊ ನೀವು ದಿನ ನಗ್ತಾ ಇದ್ರೆ, ಆ ನಗುನ ಜನಕ್ಕೆ ಇವಾಗ ತಲುಪಿಸ್ಬೇಕು ಅಂತ ನಿಮ್ಮ? ಖಂಡಿತ. ಮುಖ್ಯವಾಗಿ ಅಂದರೆ ಬರಹಗಾರರಾಗಿ ನಮಗೆ ಫಸ್ಟು ಸ್ಕ್ರಿಪ್ಟು ಅಂದರೆ ಸ್ಕ್ರಿಪ್ಟ್ ಬರೆಯೋ ಲೆವೆಲಿನ ನಮಗೆ ನಗು ಬಂತು ಅಂತಂದರೆ ಆಡಿಯನ್ಸ್ಗೆ ಅದನ್ನು ತುಂಬ ಭಾವನಾತ್ಮಕವಾಗಾದರೂ ಅಷ್ಟೇ, ಮತ್ತು ಹಾಸ್ಯ ಆದರೂ ಅಷ್ಟೇ ಫಸ್ಟ್ ನಮಗೆ ಫೀಲ್ ಆಗಬೇಕು. ತದನಂತರ ಅದು ಪ್ರೇಕ್ಷಕರಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೀಟ್ ರಾಜೇಶ್ ಗೌಡ, ಮಾಂತೇಶ್ ಬ್ರದರ್ ಅಂತ ಹೇಳ್ತಾರೆ. ಎಸ್ ಮ್ಯಾಮ್, ನನಗೆ ಅಣ್ಣ ಪರಿಚಯ ಆಗಿದ್ದು ಅಭಿನಯ ತರಂಗದಲ್ಲೇ. ಬ್ರದರ್ ಅಂದರೆ ಇವತ್ತು ನಾನು ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಏನಾದರೂ ಬೆಳೆದಿದ್ದೀನಿ ಅಂತ ಅಂದಾಗ ನನ್ನ ಗಾಡ್ ಫಾದರ್ ಇವರೇ. ನನ್ನ ಪ್ರತಿಯೊಂದು ಹಂತದಲ್ಲೂ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡಿ, ಕೆಲವೊಂದು ಏನೇ ಇದ್ರೂ ಇವ್ರ ಹತ್ರನೇ ಡಿಸ್ಕಸ್ ಮಾಡ್ತಿದ್ದೆ. ಯಾವುದಾದ್ರು ಒಂದು ಪಾತ್ರ ಬಂದಾಗ, ಅಣ್ಣ ಇದು ಸಿಕ್ಕಿದೆ ಹೆಂಗೆ ಮಾಡೋದು, ಇದು ಸಿಕ್ಕಿದೆ ಹೆಂಗೆ ಮಾಡೋದು ಅಂತ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಪೋರ್ಟಿವ್ ಆಗಿ ನಿಂತು, ನನ್ನ ಅದೇ ಅವಾಗಲೇ ಹೇಳಬೇಕಾದಾಗ
ತರಂಗ ಆದಮೇಲೆ ಜಾಯಿನ್ ಆದಮೇಲೆ ನನ್ನ ಹತ್ರ ದುಡ್ಡೆಲ್ಲ ಖಾಲಿ ಆಗಿತ್ತು, ಇರೋಕ್ಕೂ ಮನೆ ಇರಲಿಲ್ಲ, ಅಂದರೆ ಬಾಡಿಗೆ ಕಟ್ಟೋಕ್ಕೆ ರೂಮ್ ಇರ್ತಿರ್ಲಿಲ್ಲ, ದುಡ್ಡು ಇರ್ತಿರ್ಲಿವಲ್ಲ. ಆ ರೂಮ್ ಖಾಲಿ ಮಾಡಿ ಅಣ್ಣವ್ರ ಮನೆಗೆ ಶಿಫ್ಟ್ ಆಗಿದ್ದೆ ಮ್ಯಾಮ್. 4 ವರ್ಷ ಇವ್ರ ಮನೇಲೇ ಇದ್ದೆ. ಪ್ರತಿ ಹಂತದಲ್ಲೂ ನಾನು ನೋಡಿಕೊಂಡು ನನ್ನ ಮೇಲೊಂದು ಪ್ರೀತಿ ಜಾಸ್ತಿ, ಇವನು ಏನೋ ಒಂದು ಮಾಡ್ತಾನೆ ಅಂತ ನಂಬಿಕೆ ಇಟ್ಟ ಮೊದಲ ವ್ಯಕ್ತಿ ಇವರೇ. ಸೊ ಹೀಗಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಬ್ರದರ್ ಫ್ರಮ್ ಅನದರ್ ಮದರ್. ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು, ನನ್ನ ತಂಡದ ಮೇಲೆ ನಂಬಿಕೆ ಇಟ್ಟು ಸಿನಿಮಾನೂ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತು ಐ ಆಮ್ ಹ್ಯಾಪಿ. ಸರ್, ಏನು ನೋಡಿದ್ರಿ ಮಹಾಂತೇಶಲ್ಲಿ? ಅಂದರೆ ಆ್ಯಕ್ಟಿಂಗ್ ಓಕೆ, ಬಟ್ ರೀಸನ್ಸ್ ಇರುತ್ತೆ. ಒಬ್ಬರ ಮೇಲೆ ಬಂಡವಾಳ ಹೂಡೋದು ಅಂದರೆ ನಿಮ್ಮ ಕಷ್ಟಪಟ್ಟಿರೋ ಇದು ದುಡ್ಡದು. ಸೊ ಅವ್ರ ಮೇಲೆ ಯಾಕೆ ಈ ಫಿಲಮ್ ಪ್ರೊಡ್ಯೂಸ್ ಮಾಡಬೇಕು ಅಂತ? ಅಲ್ಲ, ನಮಗೆ ಇನಿಷಿಯಲಿ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಮೇಡಮ್, ಕಮರ್ಷಿಯಲ್ ಥಾಟ್ ಅನ್ನೋದು ಇರಲಿಲ್ಲ. ನಮಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದಿತ್ತು. ಯಾಕಂದ್ರೆ ನಾವು ಎಲ್ಲ ಥಿಯೇಟ್ರ್ ಆರ್ಟಿಸ್ಟೇ ಇರೋದ್ರಿಂದ ಒಂದು ಒಳ್ಳೆ ಇವ್ನು ಇಟ್ಕೊಂಡು ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಮಾಡ್ಬೋದು ಅನ್ನೋದು ಒಂದು ಗೊತ್ತಿತ್ತು. ನಾವು ಅಭಿನೇತ ರಂಗದಲ್ಲಿದ್ದಾಗ ಮೆಜಾರಿಟಿ ಇವನು ಆಗಲಿ ಅಥವಾ ದೀಪು ಆಗಲಿ, ಏನೇ ಒಂದು ಸ್ಕ್ರಿಪ್ಟ್ ಇರಲಿ ಅಥವಾ ಏನೇ ಒಂದು ಇದ್ರೂ, ಸೊ ಇವ್ರಿಗೆ ಒಂದು ಪ್ರೈಸ್ ಬರೋದೇ ಆಗಲಿ, ಪ್ರತಿಯೊಂದು ಇವ್ರಿಗೆ ಸಿಗ್ತಾಯಿತ್ತು. ಆವಾಗಿಂದ ನಮ್ಮದು ಒಡನಾಟ ಜಾಸ್ತಿ ಆಯಿತು. ಸೊ ಎಲ್ಲೋ ಒಂದಷ್ಟು ದಿನ ಆದಮೇಲೆ, ನಾನು ಬೈ ಪ್ರೊಫೆಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಕ್ಚುಲಿ. ಒಂದಷ್ಟು ದಿನ ಆದಮೇಲೆ ಒಂದು ಸ್ಕ್ರಿಪ್ಟ್ ಇದೆ ಸರ್, ಈ ಥರ ಕೇಳ್ತೀರಾ ಅಂತ ಹೇಳಿ ನಮ್ಮ ವೈಫ್ ಹತ್ರ ಅವ್ರು ಅಪ್ರೋಚ್ ಮಾಡಿದ್ರು. ಆಮೇಲೆ ನಾನು ಕೂತ್ಕೊಂಡು ಓದಿದಾಗ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ನಾನು ಪರ್ಸ್ನಲಾಗಿ ಇವರಿಬ್ಬರು ನೋಡಿದ ಒಡನಾಟ ಇತ್ತು ನಮಗೆ. ಸೊ ಇಲ್ಲ, ಒಂದು ಒಳ್ಳೆ ತಂಡನ ಇದೆ ನಮಗೆ, ಮಾಡ್ಬೋದು ಅನ್ನೋದು ನಾನೊಂದು ಗ್ರೀಸಿಂಗ್ ಕೊಟ್ಟೆ. ಸೊ ನನ್ನ ವೈಫ್ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡಲ್ಲ. ಓಕೆ. ಸೊ ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಒಂದು ಕ್ಯಾಲ್ಕುಲೇಟಿವ್ ಮೂವ್ ಇರುತ್ತೆ. ಪ್ಲಸ್ ಮೈನಸ್ ಏನು ನೋಡಿದ್ರಿ? ಲೈಕ್ ನಾನು ಬರೀ ಪ್ಲಸ್ಸೇ ನೋಡಿದ್ದೀನಿ ಮೇಡಮ್, ಮೈನಸ್ ಏನು ನೋಡಿದೆ. ಅದೇ ನಾನು ಇನಿಷಿಯಲ್ ಥಾಟ್ ಇದ್ದಿದ್ದು ಕಮರ್ಷಿಯಲ್ ಆಗಿ ನಾವು ಮಾಡೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ, ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟರೆ ನಮ್ಮ ಕನ್ನಡ ಜನತೆ ಡೆಫಿನೆಟಾಗಿ ಎತ್ಕೊಳ್ಳುತ್ತೆ ಅನ್ನೋದು ಒಂದು. ಬಟ್ ಅದು ಒಂದು ಡೆಬ್ಯೂ ಅಂದರೆ ಇದು ನಿಮ್ಮ ಫಸ್ಟ್ ಫಿಲಮ್ ಅಲ್ಲ ಪ್ರೊಡ್ಯೂಸರು. ನೀವು ಥಿಂಕ್ ಮಾಡಿರ್ತೀರ ಯಾಕೆ ಕಾಮಿಡಿ ಮೇಲೆ ನಾವು ಹಣ ಹೋಗ್ಬೇಕು ಅಂತ. ಇವತ್ತು ಬರ್ತಾರೆ ಸಿನಿಮಾ ಬೇರೆ ಬೇರೆ ಥರ ಆದರೂ ಒಂದೊಂದ್ಸತಿ ಕ್ಲಿಕ್ ಆಗಿಬಿಡುತ್ತೆ. ಎಕ್ಸಾಂಪಲ್ ಸೂ ಫ್ರಮ್ ಸೋ, ಯಾರೂ ಥಿಂಕ್ ಮಾಡಿರಲಿಲ್ಲ ಅಷ್ಟಿದೆ ಅಂತ ನಗಿಸ್ತು. ಸೊ ಆ ನಗು ಕಾರಣಕ್ಕೆ ನೀವು ಹಣ ಉಳಿದ್ರೆ ಅಷ್ಟೇ ಎಷ್ಟು ನಗ್ತೀವೋ ಅಷ್ಟು ಹಣ ಬರುತ್ತೆ ಅಂತ ಅಂದ್ಕೊಂಡ್ರೆ ನೀವು? ಅಲ್ಲ, ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ಮೇಡಮ್, ಇವತ್ತಿನ ಇದರಲ್ಲಿ ಪ್ರತಿಯೊಬ್ಬರದು ಅವ್ರದ್ದೇ ಆದ ಒಂದೊಂದು ಜಂಜಾಟಗಳಲ್ಲಿದ್ದಾರೆ. ಇವಾಗ ಸಿನಿಮಾ ನೋಡೋಕ್ಕೆ ಅಂತ ಬರೋದೇ ಅವರು 1-2 ಅವರ್ ನನಗೆಲ್ಲ ಮರೀಬೇಕು, ನಾನು ಏನೋ ಒಂದು ನನಗೆ ಒಂದು ಎಂಜಾಯ್ಮೆಂಟ್ ಸಿಗಬೇಕು ಅಥವಾ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತ. ಅದು ಸಿಗೋದೇ ನಗು ಇದ್ದಾಗ ಮಾತ್ರ. ಸೊ ಇಲ್ಲಿ ಸುಮಾರು ಜನ ಅಂದ್ಕೊಂಡಿದ್ದಾರೆ ಬರೀ ಇಲ್ಲಿ ನಗು ಮಾತ್ರ ಇದೆ ಈ ಸಿನಿಮಾದಲ್ಲಿ ಅಂತ. ಈ ನಗು ಜೊತೆಗೆ ಈ ಸಿನಿಮಾದಲ್ಲಿ ಸುಮಾರು ವಿಷಯಗಳು ಹೇಳಿದ್ವಿ ನಾವು. ಒಂದು 7-8 ಪ್ಯಾರಾಮೀಟರ್ಸ್ ಮೇಲೆ ಈ ಸಿನಿಮಾನ ವರ್ಕ್ ಮಾಡಿದ್ದೀವಿ. ಒಂದು, ಇವರಿಗೆ ಸಿನಿಮಾದಲ್ಲಿ ಕಿವಿ ಕೇಳಿಸಲ್ಲ, ಇವಾಗ ಕಿವಿ ಕೇಳಿಸ್ದೇವ್ರವ್ರು ಮದುವೆ ಆಗಬಾರ್ದಾ ಅನ್ನೋದೊಂದು ಕ್ವಶನ್. ಈ ಪುರೋಹಿತಿಕೆ ಮಾಡೋರಿಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಗಳು ಸಿಗ್ತಾಯಿಲ್ಲ. ಪುರೋಹಿತಿಕೆ ಮಾಡೋರಿಗೆ ಮದುವೆ ಆಗಬಾರ್ದಾ, ಅವರಿಗೆ ಹೆಣ್ಣು ಬೇಡವಾ, ಅವ್ರು ಸಂಸಾರ ಮಾಡೋದು ಬೇಡವಾ, ಮತ್ತು ಈ ಥರ ಏನೋ ತುಂಬ ಕಪ್ಪಿದ್ದಾರೆ, ಸೊ ಸಿಗ್ತಾಯಿಲ್ಲ, ನನಗೆ ಹುಡುಗ ಹಿಂಗೇ ಇರಬೇಕು ಹಾಗೇ ಇರಬೇಕು ಅನ್ನೋದು ಸುಮಾರು ಜನಗಳದ್ದು ಇದಿರುತ್ತೆ. ಬಟ್ ನಾವು ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಮನಸ್ಸು ನೋಡಬೇಕು ನೀವು, ಏನೋ ಆನ್ ಫೇಸ್ ನೋಡೋದಕ್ಕಿಂತ ನೀವು ಮನಸ್ಸು ನೋಡಬೇಕು. ಮನಸ್ಸು ನೋಡಿದಾಗ ಇದಾಗುತ್ತೆ ಒಂದು. ಆ ಕಾಮಿಡಿ ಜೊತೆಗೆ ಇಲ್ಲಿ ನಮಗೆ ಈ ಅಜ್ಜಿ ಮೊಮ್ಮಗನ ಒಂದು ಒಳ್ಳೆ ಕಾಂಬಿನೇಷನ್ ಇದೆ, ಅಪ್ಪ ಮಗನ ಒಳ್ಳೆ ಕಾಂಬಿನೇಷನ್ ಇದೆ, ಚಿಕ್ಕಮ್ಮ ಮತ್ತು ಮಲ್ತಾಯಿ ಮತ್ತು ಮಗಳು ಕಾಂಬಿನೇಷನ್ಸ್ ಇದೆ. ಇದರ ಸುಮಾರು ಪ್ಯಾರಾಮೀಟರ್ಸ್ ಇದೆ. ಬಟ್ ನಿಮ್ಗೆ ಟ್ರೈಲರ್ ನೋಡಿದಾಗ ನಿಮ್ಗೆ ಅನಿಸೋದು ತುಂಬ ಕಾಮಿಡಿ ಇದೆ ಅಂತ. ಕಾಮಿಡಿ ಜೊತೆಗೆ ವಿ ಹ್ಯಾವ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಆ ಪ್ಯಾರಾಮೀಟರ್ಸೇ ಇವ್ರ ಹೀರೋ ಆಗಿ ಕಂಪೇರ್ ಮಾಡಿದರೆ, ಫಾರ್ ಅ ಪರ್ಸನ್ ಆಫ್ ದಿಸ್ ಪರ್ಸನಾಲಿಟಿ ಇವ್ರನ್ನ ಹೀರೋ ಆಗಿ ತೊಗೊಂಡ್ರೆ ಹೆಸಿಟೇಷನ್ಸ್ ಇತ್ತಾ ನಿಮಗೆ? ಲೈಕ್ ಅದಿರಲಿಲ್ಲ ಮೇಡಮ್. ಯಾಕಂದರೆ ಈ ಪಾತ್ರಕ್ಕೆ ನಾನು ಒಂದಷ್ಟು ಯೋಚನೆ ಮಾಡಿದಾಗ ಇವ್ನು ಬಿಟ್ಟರೆ ಯಾರು ಮಾಡೋಕ್ಕೆ ಆಗಲ್ವೇನೋ ಅಂತ ಅನಿಸಿತ್ತು ನನಗೆ. ಯಾಕಂದ್ರೆ ನಾನು ಥಿಯೇಟರ್ ಆರ್ಟಿಸ್ಟ್ ಅವನಾಗಿ ನಮಗೆ ಬರೀ ಸಿನಿಮಾನ ಇಲ್ಲ, ನಮಗೆ ಈ ಥರ ಇರೋರಿಗೆ ಮಾತ್ರ ನಾವು ಸಿನಿಮಾ ಮಾಡಬೇಕು ಆಗಬೇಕು. ಪ್ರಾಬಬಲಿ ನನಗನ್ಸುತ್ತೆ ಇವ್ನು ಇದ್ದಿದ್ದಕ್ಕೆ ಸಿನಿಮಾ ಆಗಿದ್ದು ಅಂತಲೂ ನನಗನ್ಸುತ್ತೆ. ಯಾಕಂದರೆ ಬೇರೆಯವ್ರು ಯಾರೇ ಇದ್ದಿದ್ರು ಮೇ ಬಿ ಸ್ಕ್ರಿಪ್ಟ್ಗೆ ಕೈ ಹಾಕಿ ಇಲ್ಲ ನನಗೆ ಈ ಥರನೇ ಸೀನ್ ಬೇಕು, ಈ ಥರನೇ ಸೀನ್ ಬೇಡ ಅನ್ನೋ ಮಟ್ಟಿಗೆ ಆಗ್ತಿತ್ತು. ಇವ್ನು ಇದ್ದಿದ್ದಕ್ಕೆ ನಮಗೆ ಹೆಂಗೆ ಬೇಕೋ ಡೈರೆಕ್ಟ್ರಿಗೆ ಹೆಂಗೆ ಬೇಕು ಆ ಥರ ನಾವು ತೆಗೆಸ್ಕೊಂಡಿದ್ವಿ. ಅದು ಸ್ಕ್ರಿಪ್ಟ್ಗೆ ಇರಬೇಕು. ಮೇನ್ ಏನಂದರೆ ನಮ್ಮ ಅಭಿನಯ ತರಂಗದಲ್ಲೇ ಕಲಿಸಿದ್ದು ಅದೇ. ನಾವು ಯಾವಾಗಲೂ ಅಷ್ಟೇ ಒಂದು ಕತೆ ಮಾಡಿದಾಗ ಆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲ ಈ ಕತೆಗೆ ನಾವು ಇಷ್ಟೇ ಫೋಕಸ್ ಮಾಡಬೇಕು, ಇಷ್ಟೇ ಇದು ಮಾಡಬೇಕು ಅನ್ನೋದೆಲ್ಲ ಇರಲಿಲ್ಲ ನಮಗೆ. ಕತೆಗೆ ಏನು ಬೇಕು ಅದನ್ನು ನಾವು ಚೂಸ್ ಮಾಡಬೇಕು ಅಂದರೆ ನಾವು ಅಲ್ಲಿ ಕಲ್ತಿದ್ದು, ಅದನ್ನೇ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಎಲ್ಲಿ ನೀವು ಶೂಟ್ ಮಾಡಿದ್ದೆ ಈ ಫಿಲಮ್ಗೆ? ಮೇಡಮ್, ಇದನ್ನು ನಾವು ಹಾಸನಲ್ಲಿ ಮಾಡಿದ್ವಿ. ಗೋರೂರು, ಮುಕುಂದೂರು ಮತ್ತು ಶಿಟ್ಟಳ್ಳಿ ಚರ್ಚು ನಿಯರ್ ಬೈಯಲ್ಲಿ ಮಾಡಿದ್ವಿ. ಅಲ್ಲೊಂದು 2-3 ಹಳ್ಳಿಗಳ ಮೆಜಾರಿಟಿ ಹಾಸನ
ಸೊ ಇಲ್ಲೆಲ್ಲಿ ಬ್ಯಾಂಗ್ಳೂರಲ್ಲಿ ಏನೂ ಆಗಲಿಲ್ಲ ಮೇಡಮ್, ಎಲ್ಲ ಹಾಸನ. ಎಲ್ಲ ಹಾಸನ್ ಗೊರೂರಲ್ಲೇ ಮೇಜರ್ ಪಾರ್ಟಲ್ಲಿ. ಸರ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಐ ಆಮ್ ಶ್ಯೂರ್ ದಿಸ್ ಇಸ್ ಒನ್ ಆಫ್ ದೋಸ್ ಫಿಲ್ಮ್ಸ್ ಎವ್ರಿ ಒನ್ ಆರ್ ಲುಕಿಂಗ್ ಫಾರ್ವರ್ಡ್. ಏನಂದರೆ ರೀಸನ್ಸು ಮಹಂತೇಶು ಆ್ಯಂಡ್ ಯಾವುದೇ ಹೊಸ ಥರ ಬಂದಾಗ ಅಂದರೆ ಇವರೇನೋ ಕಾಮಿಡಿಯನ್ ಆಗಿ ನೋಡಿರ್ತಾರೆ, ಇವ್ರು ಏನು ತರ್ಬೋದು ಇನ್ನು ಮುಂದೆ ಅಂತ ಒಂದು ಡೆಫಿನೆಟ್ಲಿ ಆ ಕುತೂಹಲ ಇದ್ದೇ ಇರುತ್ತೆ. ಅರಸಯ್ಯನ ಜೊತೆ ಒಂದು ರ್ಯಾಪಿಡ್ ಫೈರ್. ಅರಸಯ್ಯನ ಪ್ರೇಮ ಪ್ರಸಂಗ ಹೀರೋ ಆಗಿ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಕನಸ ನನಸ ಅನಿಸ್ತಾ ಇರುತ್ತೆ ಒಂದೊಂದು ಸಾರಿ. ಕಾಮಿಡಿಯನ್ ಆಗಿ ಹೀರೋ ಆಗೋ ಉದ್ದೇಶ? ಟೈಮು ಮ್ಯಾಮ್ ಅಷ್ಟೇ, ಪಾತ್ರ ಇಷ್ಟ ಆಯಿತು. ಸಿನಿಮಾ ಪ್ಯಾಷನ್ನಿಂದನಾ ಅಥವಾ ಒಂದು ಕಾಮಿಡಿ ಲವ್ವಿಂದ ಮೋಟಿವೇಶನ್ ಬರುತ್ತಾ ನಿಮಗೆ? ಪ್ಯಾಷನ್ ಮ್ಯಾಮ್, ಅಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾ ಬಹಳ ಆಸೆ. ಓಕೆ. ಇಂಡಸ್ಟ್ರಿಲಿ ಟಫೆಸ್ಟ್ ಮೂಮೆಂಟ್ ನಿಮ್ಗೆ ಯಾವಾಗ ಆಗಿತ್ತು? ಅವರಾಗಿ ಇರೋ ಮೂಮೆಂಟು ತುಂಬ ಕಷ್ಟ ಮೇಡಮ್. ಇಲ್ಲಿ ಎನಿ ಟೈಮ್ ನಟಿಸ್ತಾನೆ ಇರಬೇಕು. ಅಲ್ಲಿಂದ ನೀವೇನು ಕಲ್ತಿದ್ದೀರಾ? ಪ್ರತಿ ಮೂಮೆಂಟಲ್ಲಿ ಕಲಿತಾನೆ ಇರ್ತೀನಿ, ಒಬ್ಬೊಬ್ಬರಿಂದ ಒಂದೊಂದು ವಿಚಾರ ಕಲಿತಾ ಇರ್ತೀನಿ. ಕಲಿಕೆಯಲ್ಲಿ ಯಾವಾಗಲೂ ಇರಲೇಬೇಕು. ಇಲ್ಲಿ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ನು ಒಂದು ತೊಂದರೆ ಕೊಡುತ್ತಾ ನಿಮ್ಮ ಮನಸ್ಸಿಗೆ? ಜವಾಬ್ದಾರಿ ಕೊಡುತ್ತೆ ಮ್ಯಾಮ್. ಹೀರೋ ಆಗಲಿ ರಿಸ್ಕ್ ಇದ್ದೇ ಇರುತ್ತೆ. ಅಂದರೆ ಬರ್ತಾ ಅಥವಾ ಅವಾಯ್ಡಬಲ್, ಅಯ್ಯೋ ಬೇಡ ಪರವಾಗಿಲ್ಲ ನಾನು ಹೀಗೆ? ನನ್ನ ಪ್ರಕಾರ ಲೈಫ್ ಯಾವಾಗಲೂ ರಿಸ್ಕಲ್ಲೇ ಇರಬೇಕು ಮ್ಯಾಮ್, ಆವಾಗ ಲೈಫ್ ಥ್ರಿಲ್ ಆಗಿರುತ್ತೆ. ನಿಮ್ಮ ಇನ್ಸ್ಪಿರೇಷನ್ ಆನ್ ಆ್ಯಂಡ್ ಆಫ್ ಸ್ಕ್ರೀನ್ ಯಾರು? ಈ ಸಿನಿಮಾ ಅಂತ ಬಂದಾಗ ನಾನು ಚಾರ್ಲಿ ಚಾಪ್ಲಿನ್ ಅವ್ರನ್ನ ತುಂಬ ಲವ್ ಮಾಡ್ತೀನಿ, ತುಂಬ ಇಷ್ಟಪಡ್ತೀನಿ ಮ್ಯಾಮ್. ಅದರ್ವೈಸ್ ಅಷ್ಟೇ ನನಗೆ. ನಿಮ್ಮ ಸಿಗ್ನೇಚರ್ ಕರ್ಲಿ ಹೇರು ಸ್ಟೈಲ್ ಅಥವಾ ಚಾಲೆಂಜ್ ಅದು? ಸದ್ಯದ ಮೂಮೆಂಟಿಗೆ ಸಂಪಾದನೆ ಮೇಡಮ್. ರೋಲ್ ಮಾಡಲು ನರ್ವಸ್ ಆಗ್ತೀರಾ ಇಲ್ಲ ಫನ್ ಆಗುತ್ತಾ ಅದು? ಡಿಪೆಂಡ್ ಅಪಾನ್ ಸಿಚುವೇಶನ್ ಮ್ಯಾಮ್. ಓಕೆ. ಫ್ಯೂಚರ್ ಪ್ಲ್ಯಾನ್ ಕಾಮಿಡಿ ಫೋಕಸ್ಸಾ ಅಥವಾ ಹೀರೋ ಫೋಕಸ್ಸಾ? ಅಂದರೆ ಒಬ್ಬ ಒಳ್ಳೆ ನಟ ಆಗಬೇಕಂತ ಹೋರಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಸಿನಿಮಾ ಸೆಪ್ಟೆಂಬರ್ 19 ಬರ್ತಾ ಇದೆ, ಒಂಚೂರು ನೀವು ಹೇಳಿ. ನಾನು ಹೇಳೋದಕ್ಕಿಂತ ನೀವು ಹೇಳೋದು ಎಷ್ಟು ಜೊತೆ ಹೇಳೋಣ ಮೇಡಮ್? ಓಕೆ, ಹೇಗೆ? ಹಾಂ, ಹಾಯ್, ನಾನು ಇವತ್ತು ಶಾರದಾ ಮೇಡಮ್ ಜೊತೆ ಇಂಟರ್ವ್ಯೂ ಬಂದಿದ್ದೆ. ನನ್ನ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗದ್ದು. ಇವಾಗ ಇಂಟರ್ವ್ಯೂ ಎಲ್ಲ ಮುಗಿದಿದೆ. ಮ್ಯಾಮ್, ನಮ್ಮ ಸಿನಿಮಾ ಯಾವಾಗ ಬರ್ತಾ ಇದೆ? ಸೆಪ್ಟೆಂಬರ್ 19. ಇನ್ನೊಂದು ಸರ್ ಜೋರಾಗಿ ಹೇಳಿ ಮ್ಯಾಮ್. ಸೆಪ್ಟೆಂಬರ್ 19. ಇದೇ ಸೆಪ್ಟೆಂಬರ್ 19ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ ಎಂಟೈರ್ ಕರ್ನಾಟಕಕ್ಕೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ. ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದು ಹೊಸ ತಂಡದ ಜೊತೆಗೆ, ಒಂದು ಹೊಸ ಕಥೆಯ ಜೊತೆಗೆ ಬರ್ತಾ ಇದ್ದೀವಿ. ಇದಕ್ಕೆ ಮ್ಯಾಮ್ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಅರಸಯ್ಯನ ಪ್ರೇಮ ಪ್ರಸಂಗ, ಅರಸಯ್ಯನ ಪ್ರೇಮ ಪ್ರಸಂಗ, ಸೆಪ್ಟೆಂಬರ್ 19. ಥ್ಯಾಂಕ್ ಯು. ನಮಸ್ತೆ.